ಕರ್ತನ ಘನವಾದ ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ನಿಮ್ಮೆಲ್ಲರನ್ನೂ ನಮ್ಮ ಕರ್ತನೂ ರಕ್ಷಕನೂ ಒಡೆಯನಾಗಿರುವ ಯೇಸುವಿನ ಸಮುದ್ರವಂತ ನಾಮದಲ್ಲಿ ಒಂದು ಕೂಟಕ್ಕೆ, ದೇವರ ವಾಕ್ಯದ ಧ್ಯಾನದ ಕೂಟಕ್ಕೆ ನಾನು ಸ್ವಾಗತಿಸುವಂತನಾಗಿದ್ದೇನೆ. ನಾವು ಕರ್ತನಾದಂಥ ಯೇಸು ಕ್ರಿಸ್ತನಿಗುಂಟಾದಂಥ ಶೋಧನೆ ಕುರಿತಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಟೆಂಪ್ಟೇಷನ್ ಆಫ್ ಜೀಸಸ್, ಯೇಸುವಿಗಾದಂಥ ಶೋಧನೆ ಆ 3 ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯ, ಮಾರ್ಕ, ಲೂಕ 3ರಲ್ಲಿ ಸಹ ಈ ಶೋಧನೆ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ಕಳೆದ ಸಾರಿ ಓದಿಕೊಂಡ್ವಿ. ಓಕೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು 40 ದಿವಸ ಆತನು ಉಪವಾಸವಿದ್ದನು, ಅಡವಿಯಲ್ಲಿ ಮೃಗಗಳೊಂದಿಗೆ ವಾಸಿಸ್ತಾ ಇದ್ದನು. ನಂತರ ಆತನಿಗೆ ಹಸಿವಾಯಿತು. ಆಮೇಲೆ ಸೈತಾನನು ಬಂದನು ಎಂಬುದಾಗಿ ನೋಡುತ್ತೇವೆ. ಶೋಧಕನು ಎಂಬುದಾಗಿ ಆತನ ಹೆಸರಿನಲ್ಲಿ ಕರೆಯುವುದನ್ನು ನೋಡುತ್ತೇವೆ. ಶೋಧಕನು ಬಂದು 3 ಶೋಧನೆಗಳನ್ನು ಕೊಟ್ಟದರ ಕುರಿತಾಗಿ ಇಲ್ಲಿ ರೆಕಾರ್ಡ್ ಇರುವುದನ್ನು ನೋಡುವಂಥದ್ದಾಗಿದೆ. ಆದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಸಕಲ ವಿಧವಾದ ಶೋಧನೆಯನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ 3 ಮಾತ್ರ ಇಲ್ಲಿ ರೆಕಾರ್ಡ್ ಆಗಿದೆ. ಅಂದರೆ ಸಕಲ ವಿಧವಾದ ಶೋಧನೆಗಳಿಗೆ ಒಳಗಾದರೂ ಯೇಸು ಕರ್ತನು ಎಲ್ಲ ವಿಷಯದಲ್ಲೂ ಶೋಧಿಸಲ್ಪಟ್ಟರು. ಆದರೆ ಇಲ್ಲಿ ಮಾಡಿರುವಂಥದ್ದು 3 ಭಾಳ ಪ್ರಾಮುಖ್ಯವಾದಂಥ ವಿಷಯಗಳನ್ನ ಸತ್ಯವೇದದಲ್ಲಿ ರೆಕಾರ್ಡ್ ಮಾಡೋದನ್ನು ನೋಡುವಂಥದ್ದಾಗಿದ್ದೇವೆ. ಓಕೆ, ಅದರಲ್ಲಿ ಮೊದಲನೇದಾಗಿ ಸೈತಾನನ್ನು ತೋರಿಸಿದಂಥ ವಿಷಯ ಏನಂತಂದರೆ ಒಂದು ಶರೀರದ ಆಸೆ. ಓಕೆ, ಹೊಟ್ಟೆ ತುಂಬಿಸಿಕೊಳ್ಳುವಂಥ ಒಂದು ವಿಷಯ, ಶರೀರದ ಆಸೆಯನ್ನು ತೋರಿಸಿದನು. ಓಕೆ, ಎರಡನೇದಾಗಿ ನಾವು ನೋಡ್ತಾ ಬಂದೆವು. ಎರಡನೇದಾಗಿ ನೋಡುವಾಗ ಅದು ಬದುಕು ಬಾಳಿನ ಡಂಬ ಎಂಬುದಾಗಿ ನೋಡ್ತೇವೆ. ಅಂದರೆ ಆದಾಮನಿಗೆ ಕೊಟ್ಟ ರೀತಿಯಲ್ಲಿ ಅಥವಾ ಅವಳ ಜೊತೆಗೆ ಮಾತಾಡೋದಲ್ಲ ಸೈತಾನನು, ಆವಾಗ ಆ ಹಣ್ಣು ನೋಡುವುದಕ್ಕೆ ಅದು ರಮ್ಯವಾಗಿತ್ತು ಎಂಬುದಾಗಿ ನೋಡುತ್ತೇವೆ ಅಲ್ವೇ. ಅದೇ ರೀತಿಯಲ್ಲಿ ಮತ್ತು ಅದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿತ್ತು ಎಂಬುದನ್ನು ನಾವು ನೋಡುತ್ತೇವೆ. ಅಂದರೆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿತ್ತು ಎಂಬುದಾಗಿ ಹೇಳುವಾಗ ಅದು ಒಂದು ರೀತಿ ಒಂದು ಪ್ರೈಡನ್ನು ಅಥವಾ ಒಂದು ಡಂಬವನ್ನು ತೋರಿಸುವಂಥದ್ದಾಗಿದೆ. ಓಕೆ, ಅದನ್ನೇ ಇಲ್ಲಿ ತೋರಿಸ್ತಾ ಇರುವಂಥದ್ದು. ನೀನು ಈ ಶಿಖರದಿಂದ ಧುಮುಕು, ನಿನ್ನ ದೇವತೆ ಎತ್ಕೊಳ್ತಾರೆ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ನಂತರ 3ನೇದಾಗಿ ಕಣ್ಣಿನ ಆಸೆ. ಓಕೆ, ಎಲ್ಲ ವೈಭವವನ್ನು ತೋರಿಸಿದನು. ತೋರಿಸ್ಬಿಟ್ಟು ಹೇಳ್ತಾನೆ, ಇದು ನನಗೆ ಕೊಟ್ಟಿದೆ, ಇದನ್ನೆಲ್ಲ ನಿನಗೆ ಕೊಡ್ತೇನೆ, ನನಗೆ ಬೇಕಾದವ್ರಿಗೆ ಕೊಡ್ತೇನೆ, ಅಡ್ಡ ಬಿದ್ದು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳೋದನ್ನು ನೋಡುವಂಥದ್ದಾಗಿದ್ದೇವೆ. ಓಕೆ, ಮೊದಲನೇ ಆದಾಮನಿಗೆ ಅಥವಾ ಆದಾಮ ಅವಳಿಗೆ ಯಾವ ರೀತಿಯಾದಂಥ ಶೋಧನೆ ಬಂತೋ ಅದೇ ರೀತಿಯಾದ ಶೋಧನೆ 2ನೇ ಆದಾಮನಿಗೆ ಅಥವಾ ಕಡೆ ಆದಾಮನಿಗೆ ಬಂದದರ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥರಾಗಿದ್ದೇವೆ. ಅದು 3 ಭಾಳ ಪ್ರಾಮುಖ್ಯವಂತ ಒಂದು ಏನಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಯೋಹಾನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ನಾವು 15-16ನೇ ವಚನ ಓದುವಾಗ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ ಅಂತ ಹೇಳುತ್ತಾ, ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲ ಲೋಕದಿಂದ ಹುಟ್ಟಿವೆ ಎಂಬುದಾಗಿ ನೋಡ್ತೇವೆ. ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂಬುದಾಗಿ ಆ 2 ವಚನಗಳಲ್ಲಿ ನಾವು ಓದುವಂತರಾಗಿದ್ದೇವೆ ಅಲ್ವೇ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾವ ವ್ಯಕ್ತಿ ಲೋಕವನ್ನು ಪ್ರೀತಿಸ್ತಾನೋ ಆ ವ್ಯಕ್ತಿಯಲ್ಲಿ ತಂದೆಯ ಮೇಲೆ ಪ್ರೀತಿ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದು. ಎರಡನ್ನೂ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಲೋಕವನ್ನು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ದೇವರು ಬಿಡಬೇಕಿಲ್ಲ, ಲೋಕ ಇಟ್ಕೋಬೇಕಷ್ಟೇ. ಎರಡನ್ನೂ ಮಾಡ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ಆಗದಂಥ ಕೆಲಸ ಅದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇಲ್ಲ ಅಂತ. ನೀನು ಲೋಕ ಪ್ರೀತಿ ಮಾಡಿದ್ರೆ ನೀನು ದೇವನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಅದು ಕಡ್ಡೆಡ್ ತುಂಡಾಗಿ ಹೇಳ್ತಾ ಇರೋದು. ಅಂದ್ರೆ ಅರ್ಥ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇರೋಂಥದ್ದು. ದೇವರ ಮೇಲೆ ಪ್ರೀತಿ ಇದೆ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಲೋಕವನ್ನು ಪ್ರೀತಿಸುವುದಿಲ್ಲ. ಲೋಕವನ್ನು ಪ್ರೀತಿಸುವಂಥ ವ್ಯಕ್ತಿ ತಂದೆಯನ್ನ ಅಥವಾ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದರ ಅರ್ಥದಲ್ಲಿ ಅಲ್ಲಿ ಹೇಳ್ತಾ ಇರುವಂಥದ್ದು.
ಅದರಿಂದ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಲೋಕದಲ್ಲಿ ಇರುವುದೇನೋ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಎಂಬುದಾಗಿ ನೋಡುತ್ತೇವೆ. ದ ಲಸ್ಟ್ ಆಫ್ ಫ್ಲೆಶ್, ಲಸ್ಟ್ ಆಫ್ ಐಸ್, ದ ಪ್ರೈಡ್ ಆಫ್ ಲೈಫ್ ಅಂತ. ಅಂದರೆ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಎಂಬುದಾಗಿ ನೋಡುವಂಥರಾಗಿದೆ. ಇದನ್ನೇ ಈ 3 ವೆಪನ್ಗಳನ್ನೇ ಸೈತಾನ ಉಪಯೋಗಿಸುವಂಥದ್ದು ಶೋಧಿಸಲಿಕ್ಕೆ. 3ರಲ್ಲಿ ಎಲ್ಲ ಅಡಕವಾಗಿದೆ. ಅದಕ್ಕೆ ನಾವು 3 ಅಲ್ಲಿ ಕೊಟ್ಟಿರೋದು ದೇವರ ವಾಕ್ಯದಲ್ಲಿ ಮತ್ತಾಯ ಮತ್ತು ಲೂಕ 3 ಆ ಶೋಧನೆಗಳನ್ನು ಬರೆದಿರುವಂಥದ್ದು. ಓಕೆ, ಆದಾಮನಿಗೆ ಏನು ಉಂಟಾಯಿತು ಅಥವಾ ಆದಾಮ ಒಳಗೆ ಯಾವ ರೀತಿಯಾಗಿ ಶೋಧನೆ ಉಂಟಾದ ಅದೇ ಪ್ರಕಾರ 2ನೇ ಆದಾಮನಿಗೆ ಉಂಟಾಯಿತು. ಆದರೆ 1ನೇ ಆದಾಮ ಸೋತೋದನು, ಆದರೆ 2ನೇ ಆದಾಮ ಏನು ಮಾಡಿದನು? ಜಯಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರು, ಇವತ್ತು ಇದೇ 3 ರೀತಿಯ ಶೋಧನೆಯನ್ನು ವಿಶ್ವಾಸಿಗಳಿಗೂ ಸಹ ಕೊಡುವಂತನಾಗಿದ್ದಾನೆ ಸೈತಾನ ಅಷ್ಟೇ. ಯಾವ ರೀತಿಯಲ್ಲಿ ಆದಾಮನಿಗೆ ಬಂತೋ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಬಂತು, ಅದೇ ಪ್ರಕಾರ ಇವತ್ತು ನನಗೂ ನಿಮಗೂ ಸಹ ಅದೇ ಇರುವಂಥದ್ದು. ಅದಕ್ಕೇನೆ ಯೋಹಾನ್ ಮುಖಾಂತರ ದೇವರಾತ್ಮನ ಬರೆಸಿರುವಂಥದ್ದು ಏನಂತಂದರೆ, ಲೋಕದಲ್ಲಿರುವಂಥ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಎಲ್ಲಿಂದ ಹುಟ್ಟಿದೆ? ಲೋಕದಿಂದ ಹುಟ್ಟಿದೆ, ತಂದೆಯಿಂದ ಬಂದದ್ದಲ್ಲ ಇದು. ಅದರಿಂದ ಈ 3 ವಿಷಯಗಳಲ್ಲಿ ಸೈತಾನ ಏನು ಮಾಡ್ತಾನೆ? ಯಾಕಂದ್ರೆ ಲೋಕದ ಅಧಿಪತಿ ತಾನೆ ಅವನು, ಅಂಧಕಾರದ ದೊರೆ ಎಂಬುದಾಗೆಲ್ಲ ನೋಡ್ತಾ ಬಂದ್ವಲ್ಲ. ಅದರಿಂದ ಈ 3 ವಿಷಯಗಳಲ್ಲಿ ದೇವಜನರನ್ನ ಶೋಧಿಸ್ಲಿಕ್ಕಿದ್ದಾನೆಂಬುದಾಗಿ ನಾವು ನೋಡ್ತಾ ಬಂದೆವು. ಕರ್ತನಾದಂಥ ಯೇಸು ಕ್ರಿಸ್ತನು ಈ ಶೋಧನೆಯಲ್ಲಿ ಏನು ಮಾಡಿದ್ರು? ಜಯ ಗಳಿಸಿದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಜಯ ಗಳಿಸುವುದರ ಅರ್ಥ ಏನು? ಜಯ ಗಳಿಸುವುದರ ಅರ್ಥ ಏನು? ಪಾಪ ಮಾಡದೇ ಇರುವಂಥದ್ದು ಅಷ್ಟೇ. ಓಕೆ, ಈ ಶೋಧನೆ ಬಂದಾಗ ಪಾಪ ಮಾಡದೇ ಇರೋದಕ್ಕೆ ಜಯ ಗಳಿಸುವುದಂತ ಅರ್ಥ. ಶೋಧನೆಯಲ್ಲಿ ಬಿದ್ದೋದ ಅಂದ್ರೆ ಅರ್ಥ ಏನು? ಪಾಪ ಮಾಡ್ದ ಅಂತ ಅರ್ಥ. ಶೋಧನೆಯಲ್ಲಿ ಜಯಿಸ್ತ ಎಂಬುದಾಗಿ ಹೇಳುವಾಗ ಪಾಪ ಮಾಡಲಿಲ್ಲ ಅಂತ ಅರ್ಥ. ನಾವು ದೇವರ ವಾಕ್ಯದಲ್ಲಿ ಇಬ್ರಿಯರ ಗ್ರಂಥಕ್ಕೆ ಬರೋಣ. ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಇಬ್ರಿಯ 4:16 ನಾವೀಗೆ ಓದ್ತೇವೆ. ಹದಿನಾರಲ್ಲ, 15ನೇ ವಚನ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಅದು ಮೇನ್ ವಿಷಯ. ಓಕೆ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಅದು ಜಯಿಸುವುದಂದ್ರೆ ಅರ್ಥ. ಪಾಪ ಮಾತ್ರ ಮಾಡಲಿಲ್ಲ. ಎಷ್ಟು ಚಂದವಾದಂಥ ಒಂದು ವಚನ ಪ್ರಿಯರೇ. ನಮ್ಮ ಕರ್ತನು ಎಲ್ಲ ಭಾಗದಲ್ಲೂ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇದೇ ಜಯ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಶೋಧನೆ ಬರುವಂಥ ಉದ್ದೇಶ ಏನಂದರೆ, ಸೈತಾನ ಶೋಧನೆ ಕೊಡೋ ಉದ್ದೇಶ ಅಂದರೆ ಪಾಪ ಮಾಡಿಸ್ಲಿಕ್ಕೆ ಅಷ್ಟೇ. ಪಾಪ ಮಾಡದೇ ಇರುವಂಥದ್ದೇನೋ ಜಯಿಸುವಂಥದ್ದು ಸೈತಾನನ್ನು. ಅಂದರೆ ಶೋಧನೆ ಮೇಲೆ ಜಯ ಕಾಣುವಂಥದ್ದು ಸುಲಭ ಅಲ್ಲ, ಕಷ್ಟ ಇದೆ. ಶೋಧನೆ ಬರುವ ಸಮಯದಲ್ಲಿ ಇದು ಭಾಳ ಒಂದು ರೀತಿಯಲ್ಲಿ ಭಾಳ ಸುಲಭವಾಗಿರುತ್ತೆ ಎಂಬುದಾಗಿ ಯಾರು ತಿಳ್ಕೊಳ್ಬಾರ್ದು. ಯಾಕೆಂದರೆ ಶೋಧನೆಯಲ್ಲಿ ತುಂಬ ಸಮಸ್ಯೆಗಳಿದೆ. ಅದೆಲ್ಲವನ್ನು ನಾವು ಸಹಿಸ್ಕೊಳ್ಬೇಕಾಗಿ ಬರ್ತದೆ. ಶೋಧನೆ ಬರುವ ಸಮಯಗಳಲ್ಲಿ ಇದೇನು ತುಂಬ ಖುಷಿಯಾಗಿರುವಂಥ ವಿಷಯಗಳಲ್ಲ. ಶೋಧನೆ ಅಂತಕ್ಕಂಥದ್ದು ಇದು ನರಳಾಡಿಸುವಂಥ ಒಂದು ವಿಷಯಗಳಾಗಿರ್ತದೆ. ಯೋಬನಿಗೆ ಶೋಧನೆ ಬಂದಾಗ ಏನಾಯಿತು? ಶೋಧನೆ ಬಂತು, ಸೈತಾನ ಇರ್ತಾನೆ. ಏನಾಯಿತು? ಎಲ್ಲ ಕಳ್ಕೊಂಡು, ಆರೋಗ್ಯನೂ ಕಳ್ಕೊಂಡು, ವೆಲ್ತ್ ಎಲ್ಲ ಕಳ್ಕೊಂಡು ನಾವು ನೋಡುತ್ತೇವೆ. ನಾವು ನರಳಾಡಿದನು, ಬೂದಿಯಲ್ಲಿ ಕೂತ್ಕೊಂಡು ನರಳಾಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಶೋಧನೆ ಬರುವಾಗ ನೋವುಗಳಿರ್ತದೆ ಪ್ರಿಯರೇ. ಓಕೆ, ನಾನು ಇನ್ನೊಂದು ವಚನ ಹೇಳ್ತೀನಿ. ಯೇಸು ಕ್ರಿಸ್ತನು ಸಹ ಶೋಧಿಸಲ್ಪಡುವಾಗ ಏನಾಯಿತು ಎಂಬುದಾಗಿ ನೋಡುವಾಗ 2ನೇ ಅಧ್ಯಾಯ, ಅದೇ ಇಬ್ರಿಯ ಗ್ರಂಥ 2ನೇ ಅಧ್ಯಾಯಕ್ಕೆ ಬನ್ನಿ, 18ನೇ ವಚನ ಓದೋಣ.
ಇಬ್ರಿಯ ಗ್ರಂಥ 2:18 ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಗಮನಿಸಿ, ಬಾಧೆಯನ್ನು ಅನುಭವಿಸಿರುವುದರಿಂದ ಅಂದರೆ ಯೇಸು ಕರ್ತನು ಶೋಧಿಸಲ್ಪಡುವಾಗ ಬಾಧೆ ಉಂಟಾಯಿತು, ಸಂಕಟ, ನೋವು ಉಂಟಾಯಿತಂತ ಅರ್ಥ. ಶೋಧಿಸಲ್ಪಡುವಾಗ ಬಾಧೆಯನ್ನು ಅನುಭವಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಶೋಧಿಸಲ್ಪಡುವ ಸಮಯ ಏನಾಗಿರ್ತದೆ ಅಂದರೆ ಅದು ಒಂದು ಬಾಧೆ, ನೋವು, ಸಂಕಟದಲ್ಲಿ ಇರುವಂಥ ಒಂದು ಸಮಯಗಳಾಗಿರ್ತದೆ. ರೀತಿಯಲ್ಲಿ ನೋಡೋ ಸಮಯದಲ್ಲಿ ಯೇಸು ಕರ್ತನು ಶೋಧನೆಗೆ ಒಳಗಾದನಂತ ಬಹಳ ಈಸಿಯಾಗಿತ್ತು ಎಂಬುದರ ಅರ್ಥ ಅಲ್ಲ. ಇದು ಬಹಳ ಸುಲಭವಾಗಿತ್ತು, ಏನು ಸಮಸ್ಯೆ ಆಗಲಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಬಹಳ ಒದ್ದಾಟ ಇದೆ. ಆದರೆ ಯೇಸು ಕರ್ತನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾನಿನ್ನು ಕೆಲವು ವಚನಗಳಂದ್ರೆ ಶೋಧನೆ ಸಮಯದಲ್ಲಿ ಬಾಧೆಗಳು ಬರುತ್ತದೆ. ಓಕೆ, ಅದರಿಂದ ಅದನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ನಾವು ಥೆಸಲೋನಿಕೆ ಪತ್ರಿಕೆ ಓದುವಾಗ ಅಲ್ಲಿ ಹೀಗೆ ಓದ್ತೇವೆ. 1 ಥೆಸಲೋನಿಕ 3:5 ಪೌಲನು ಥೆಸಲೋನಿಕದ ಸಭೆಯವರಿಗೆ ತುಂಬ ಹಿಂಸೆಗಳು ಬಂತು. ಯೇಸು ಕ್ರಿಸ್ತ ನಂಬಿದ ನಿಮಿತ್ತವಾಗಿ ಅವರಿಗೆ ಹಿಂಸೆಗಳು ಅಥವಾ ಶೋಧನೆ ನಿಮಿತ್ತ ಹಿಂಸೆಗಳು ಬಂತು. ಆ ಸಮಯದಲ್ಲಿ ತಿಮೋಥೆಯನನ್ನು ಥೆಸಲೋನಿಕೆ ಕಳಿಸ್ತಾನೆ. ಏನಕ್ಕಾಗಿ ಕಳಿಸ್ತಾನೆ ಎಂಬುದನ್ನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಥೆಸಲೋನಿಕಕ್ಕೆ ತಿಮೋಥೆಯನನ್ನು ಕಳಿಸುತ್ತಾನೆ, ಥೆಸಲೋನಿಕ ಸಭೆಯವರ ಬಳಿಗೆ. ಆವಾಗ ನಾನು ತಿಮೋಥೆಯನನ್ನು ಯಾಕೆ ಕಳಿಸ್ತೆ ಎಂಬುದಾಗಿ ಅವರಿಗೆ ಈ ಪತ್ರಿಕೆ ಮುಖಾಂತರವಾಗಿ ಕಾರಣವನ್ನು ಹೇಳುತ್ತಾನೆ. ಅದರಲ್ಲಿ 1 ಥೆಸಲೋನಿಕ 3:1 ಓದುವಾಗ, ಆದದರಿಂದ ಇನ್ನು ತಡೆಯಲಾರದೆ ನಾವು ಅಥೇನೆಯಲ್ಲೇ ಒಬ್ಬಂಟಿಗರಾಗಿಯೇ ಇರುವುದು ಒಳ್ಳೆಯದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆ ಉದ್ಯೋಗದಲ್ಲಿ ದೇವರ ಸೇವಕನಾಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು. ಓಕೆ, ನಿಮ್ಮ ಬಳಿಗೆ ತಿಮೋಥೆಯನನ್ನು ಕಳಿಸಿದ್ದೇವೆ. ಯಾಕೆ? ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರೂ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನನ್ನು ಕಳಿಸಿದ್ದೇವೆ, ಅಂದರೆ ತಿಮೋಥೆಯನ್ನು ಕಳಿಸಿದ್ದೇವೆ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಈ ಸಭೆಯವರು ಏನಾಗಿದ್ದಾರೆ? ಸಂಕಟಗಳಲ್ಲಿದ್ದಾರೆ. ಈಗ ಪೌಲನು ಥೆಸಲೋನಿಕದಿಂದ ಅಥೆನ್ಸ್ಗೆ ಆಯಿತು. ಯಾಕೆಂದರೆ ಥೆಸಲೋನಿಕದಲ್ಲಿ ಸುವಾರ್ತೆ ಸಾರದ ಮೇಲೆ ಅಲ್ಲಿ ಬಂದಂಥ ವೈರಿಗಳು ಅವ್ರನ್ನ ಓಡಿಸ್ಬಿಟ್ರು, ಅಥೇನಿಗೆ ಕೊಟ್ಟರು. ಈಗ ಅವರಿಗೆ ತಿಮೋಥೆಯನನ್ನು ಕಳಿಸಿಕೊಟ್ಟು ನಂತರ ಕಳಿಸಿಕೊಟ್ಟ ಉದ್ದೇಶನಂತ ಪತ್ರಿಕೆ ಬರೆಯುವುದನ್ನು ನೋಡುವಂತರಾಗಿದ್ದೇವೆ. 4ನೇ ವಚನಕ್ಕೆ ಬರೋಣ. 3ನೇ ವಚನ, ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಲೇಬೇಕೆಂದು ಮುಂದಾಗಿ ಹೇಳಿದೆವಲ್ಲ, ಅದರಂತೆ ಆಯಿತು, ನಿಮ್ಮ ಅನುಭವಕ್ಕೂ ಬಂತು. ಆದುದರಿಂದ ನಾನು ಇನ್ನು ತಡೆಯಲಾರದೆ, ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನೋ ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳ್ಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದೆವು. ಇಲ್ಲಿ ಗಮನಿಸಿ, ನಿಮಗೀಗ ಸಂಕಟಗಳು ಬಂದಿದೆ. ಈ ಯಾರು ಕೊಟ್ಟ ಸಂಕಟ? ಈ ಶೋಧಕನು ಬರಮಾಡಿದ್ದಾನೆ, ಸೈತಾನನು. ಹೀಗೆ ಈ ಶೋಧಕನು ನಿಮ್ಮನ್ನು ಶೋಧಿಸುವಾಗ ಒಂದು ವೇಳೆ ನಾವು ಅಲ್ಲಿ ಕಷ್ಟಪಟ್ಟು ಸೇವೆ ಮಾಡಿದ ನಮ್ಮ ಪ್ರಯಾಸ ವ್ಯರ್ಥವಾಯಿತು ಏನಂತ ತಿಳ್ಕೊಳ್ಳಿಕ್ಕೆ ತಿಮೋಥೆಯನನ್ನು ಕಳಿಸಿದ್ದೇವೆ. ಹಾಗಿದ್ರೆ ಶೋಧನೆ ಬರುವ ಸಮಯದಲ್ಲಿ ಏನು ಬರ್ತದೆ? ಸಂಕಟಗಳು ಬರ್ತದೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಶೋಧನೆ ಸಮಯ ಒಳ್ಳೆಯ ಸಮಯ ಅಲ್ಲ, ಸಂಕಟದ ಸಮಯ. ಥೆಸಲೋನಿಕ ಸಭೆಯವರ ಕುರಿತಾಗಿ ಪೌಲನು ಇಲ್ಲಿ ಬರೆಯುವುದನ್ನು ನೋಡುವಂತರಾಗಿದ್ದೇವೆ. ನಂತರ ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಕರ್ತನು ಸೀಮೋನ್ ಪೇತ್ರನಿಗೆ ಹೇಳುವಂಥ ಮಾತನ್ನು ನೋಡುತ್ತೇವೆ. ಓಕೆ, ಈ ಸೈತಾನನು ಶೋಧಕನು ದೇವರಿಂದ ಅಪ್ಪನೇ ಪಡ್ಕೊಂಡು ಬಂದು ಏನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಯೇಸು ಕರ್ತನು ಈ ಸೀಮೋನ್ಗೆ ಹೇಳೋದು ನೋಡುತ್ತೇವೆ. ಅಂದರೆ ಟೋಟಲಿ ಶಿಷ್ಯರಿಗೆ ಹೇಳುವಂಥ ಮಾತು, ಆದರೆ ಸೀಮೋನ್ನ ಪೆಸಿಫಿಕ್ ಆಗಿ ಅವನ ಹೆಸರು ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಲೂಕನ್ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ, ಸೀಮೋನನೇ ಸೀಮೋನನೇ, ನೋಡು,
ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಗಮನಿಸ್ತಾರ? ಯೇಸು ಕರ್ತನಿಗೆ ಇಲ್ಲಿ ಗೊತ್ತಾಯಿತು, ಸೈತಾನನು ಈ ಶಿಷ್ಯರ ಕುರಿತಾಗಿ ತಂದೆ ಹತ್ರ ಏನು ಅಪ್ಪಣೆ ಪಡ್ಕೊಂಡು ಬಂದಿದ್ದಾನೆ ಅಂತ. ಈ ಶಿಷ್ಯರನ್ನ ಗೋಧಿಯಂತೆ ಒಣಿಬೇಕಂತ ಅಪ್ಪಣೆ ಪಡ್ಕೊಂಡು ಬಂದಿದ್ದಾನಂತೆ. ಅದನ್ನ, ಆ ಪ್ರಕಟಣೆಯನ್ನ, ಆ ಒಂದು ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಸೀಮೋನಿಗೆ ಹೇಳ್ತಾ ಇದ್ದಾರೆ. ಸೀಮೋನನೇ, ನಿಮ್ಮನ್ನ ಗೋಧಿಯಂತೆ ಒಣಿಬೇಕಂತ ಸೈತಾನ ಅಪ್ಪಣೆ ಪಡ್ಕೊಂಡು ಬಂದ ದೇವರ ತಂದೆ ಹತ್ರ. ಹಾಗಿರೋ ಒಣೆಯೋದಂದ್ರೆ ಅರ್ಥ ಏನು? ಅಲ್ಲಿ ಸಮಸ್ಯೆಗಳಿದೆ, ಸಂಕಟ ಇದೆ, ಹಿಂಸೆಗಳು ಉಂಟಾಗ್ತದೆ ಎಂಬುದರ ಅರ್ಥ ಅದು. ಅರಿದ ಪ್ರಿಯ ದೇವಜನರಲ್ಲಿ ನೋಡೋ ಸಮಯದಲ್ಲಿ, ಶೋಧನೆ ಸಮಯದಲ್ಲಿ ಒಂದು ಬಾಧೆಗಳು, ನೋವುಗಳು, ಸಂಕಟಗಳು ಇರ್ತದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಶೋಧನೆ ಅದು ಒಂದು ಸುಲಭವಾಗಿ ಹೋಗುವಂಥ ಮಾರ್ಗ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಗೋಧಿಯಂತೆ ಒಣಿಬೇಕಂತ ಅಪ್ಪನೆಯನ್ನು ಪಡ್ಕೊಂಡು ಬಂದಿದ್ದಾನೆ ಎಂಬುದಾಗಿ ಯೇಸು ಕರ್ತನು ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಮತ್ತೆ ಗೋಧಿಯಂತೆ ಒಣದು ನಿಮ್ಮೆಲ್ಲರನ್ನು ಕತೆ ಮುಗಿಸ್ಬಿಡ್ತಾನೆ ಎಂಬುದರ ಅರ್ಥದಲ್ಲೂ ಅಲ್ಲ, ಒಣಿಬೇಕಂತ ಅಪ್ಪನೆ ಪಡ್ಕೊಂಡು ಬಂದಿದ್ದಾನೆ. ಆದರೆ ನಾನು ಯಾವಾಗ ಅವನ ಅಪ್ಪನೆ ಕೇಳ್ಕೊಂಡೋ ಆವಾಗ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಯೇಸು ಕರ್ತನು ಹೇಳ್ತಾ ಇರೋದು ಎಂಥ ಚಂದವಾದಂಥ ಒಂದು ವಿಷಯ ಪ್ರಿಯರೇ, 32ನೇ ವರ್ಷದಲ್ಲಿ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಒಂದು ಕಡೆ ಸೈತಾನನು ಗೋಧಿಯಂತೆ ಒಣಿಲಿಕ್ಕೆ ಅಪ್ಪನೆ ಪಡ್ಕೊಂಡು ಬಂದಿದ್ರೆ, ಇನ್ನೊಂದು ಕಡೆ ಯೇಸು ಕರ್ತನು ನಂಬಿಕೆ ಒಣಿಲಿ ತೊಂದರೆ ಇಲ್ಲ, ಆದರೆ ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು, ನಂಬಿಕೆ ಕುಂದಿ ಹೋಗಬಾರ್ದು. ಎಷ್ಟಾರು ಒಣ್ಕೊಳ್ಳಿ, ಆದರೆ ನಂಬಿಕೆಯಲ್ಲಿ ನೀನು ಬಿದ್ದು ಹೋಗಬಾರ್ದು ಅಂತೇಳಿ ನಾನು ತಂದೆಗೆ ವಿಜ್ಞಾಪನೆ ಮಾಡಿಕೊಂಡೆನು. ಪ್ರಿಯ ದೇವಜನರೇ, ನಮಗೊಬ್ಬ ಸಹಾಯಕನಿದ್ದಾನೆ. ಸೈತನ್ ಒಂದು ಕಡೆ ಅಪ್ಪನೆ ಪಡ್ಕೊಂಡು ಬರಲಿ ಪರವಾಗಿಲ್ಲ, ಇನ್ನೊಂದು ಕಡೆ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮಗಾಗಿ ವಿಜ್ಞಾಪನೆ ಮಾಡುವಂತನಾಗಿದ್ದಾನೆ. ಅದರಿಂದ ನಾವು ನೋಡೋ ಸಮಯದಲ್ಲಿ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸೋದ್ರಿಂದ, ನಾವು ಇಬ್ರಿಯ ಗ್ರಂಥ ಓದುವಲ್ಲ 2ನೇ ಅಧ್ಯಾಯದಲ್ಲಿ 18ನೇ ವರ್ಷದಲ್ಲಿ ಆತನು ಬಾಧೆಯನ್ನು ಅನುಭವಿಸ್ತನು. ನಂತರ ಮುಂದಿನ ವಚನ ಹೇಳ್ತದೆ, ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ನೋಡ್ತೇವೆ. ಅಂದರೆ ಕರ್ತನಾಂತ ಯೇಸು ಕ್ರಿಸ್ತನು ಶೋಧನೆಗೆ ಒಳಗಾಗಿ ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವಂಥ ದೇವ ಮಕ್ಕಳಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಇಲ್ಲಿ ಪೇತ್ರನ ಕುರಿತಾಗಿ ಹೇಳುವಾಗ, ಸೀಮೋನನೇ ಗೋಧಿಯಂತೆ ಒಣಿಬೇಕಂತ ದೇವರ ಹತ್ರ ಅಪ್ಪನೆ ಪಡ್ಕೊಂಡು, ಸೈತನ ಅಪ್ಪನೆ ಪಡ್ಕೊಂಡು ಬಂದಿದ್ದಾನೆ. ಆದರೆ ನಾನೇನು ಮಾಡಿದೆ? ನಿಮಗೆ ಸಹಾಯ ಮಾಡಿದೆ. ಯಾವ ರೀತಿಯಲ್ಲಿ? ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದು ದೇವರ ಹತ್ರ ನಾನು ವಿಜ್ಞಾಪನೆ ಮಾಡಿಕೊಂಡೇನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ನೀನು ತಿರುಗಿಕೊಳ್ತೀಯ, ಓಕೆ, ನೀನೆಂದಿಗೂ ಬಿದ್ದು ಹೋಗೋದಿಲ್ಲ, ನೀನು ಸರಿ ಆಗ್ತೀಯ. ಸರಿ ಆದಮೇಲೆ ನಿನ್ನ ಸಹೋದರನನ್ನು ಸಹ ದೃಢಪಡಿಸು ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಪ್ರೇರಿತ ಕರ್ತನ ನಮಗಿರೋದ್ರಿಂದ ಶೋಧನೆ ಬರಲಿ, ಆದರೆ ಶೋಧನೆಗೆ ಒಳಗಾಗೋದು ಬೇಡ. ಶೋಧನೆಯಲ್ಲಿ ಬರುವಂಥ ಕಷ್ಟವನ್ನು ಸಹಿಸಿಕೊಳ್ಳುವಂಥವರು ನಾವಾಗಿರೋಣ. ದೇವರು ನಮಗೆ, ಕರ್ತನು ನಮಗೆ, ಯೇಸು ಕರ್ತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನೋಡುವಂಥರಾಗಿದ್ದೇವೆ ಪ್ರೇರೆ. ನಂತರ ನಾನು ಶೋಧನೆಯಲ್ಲಿ ಬರುವಂಥ ಕಷ್ಟಗಳು, ಶೋಧನೆಯ ಸಮಯ, ಕಷ್ಟದ ಸಮಯ ಅನ್ನೋದಕ್ಕೆ ನಾನು ದೇವರ ವಾಕ್ಯ ಕೊಡ್ತಾ ಇರೋದು ನಿಮಗೆ, ಓಕೆ. ನಂತರ ನಾವು ಯಾಕೋನ್ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದಿಕೊಳ್ಳೋಣ. ಯಾಕೋನ್ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಸಾರಿ, 1ನೇ ಅಧ್ಯಾಯ 3ನೇ ವಚನ. 1ನೇ ಅಧ್ಯಾಯ 3ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎಣಿಸಿರಿ. ಆ ತಾಳ್ಮೆ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಅಲ್ಲಿ ಗಮನಿಸಿ, ಎಲ್ಲೂ ಸಹ ಬರೆಯಲ್ಪಟ್ಟಿದೇನಂತ, ನಿಮ್ಮ ನಂಬಿಕೆಗೆ ಆಗೋ ಪರಿಶೋಧನೆಯು ತಾಳ್ಮೆನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ, ಅಲ್ಲಿ ಪದ ನೋಡಿ, ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ, ಶೋಧನೆ ಬರುವಾಗ ನಾನಾ ವಿಧವಾದ ಕಷ್ಟಗಳು ಬರ್ತದೆ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತದೆ. ನಂತರ ಅದೇ 12ನೇ ವಚನ ಓದುವಾಗ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಶೋಧನೆ ಸಮಯದಲ್ಲಿ ಕಷ್ಟಗಳು ಬರ್ತದೆ, ಅದನ್ನು ಸಹಿಸಿಕೊಳ್ಳುವವನು ಧನ್ಯನೆಂಬುದಾಗಿ ಹೇಳೋದನ್ನು ನಾವು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ.
ನಂತರ ಪೇತ್ರನ ಬರೆದ ಪತ್ರಿಕೆ ಮೊದಲನೇ ಪೇತ್ರ 4:12 ವಚನ ಓದಿಕೊಳ್ಳೋಣ. ಮೊದಲನೇ ಪೇತ್ರ 4:12 ವಚನ. ಅಲ್ಲಿ ನೋಡಿ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಎಂಬುದಾಗಿ ನೋಡುವಂತರಾಗಿದೆ. ಇಲ್ಲಿ ಸಹ ನೋಡುತ್ತೇವೆ, ಆ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ನೋಡಿ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. ಅಂದರೆ ಕಷ್ಟಗಳ ಕುರಿತಾಗಿ ಹೇಳುವಂಥದ್ದು. ಅಯ್ಯೋ, ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ, ಇಷ್ಟೊಂದು ಕಷ್ಟ ಆಯ್ತಲ್ಲ ಅಂತ ಯೋಚಿಸಬೇಡ್ರಿ. ಪರಿಶೋಧನೆ ಬರುವ ಸಮಯದಲ್ಲಿ ನಾನಾ ಕಷ್ಟಗಳು ಬರ್ತದೆ, ಆವಾಗ ಅದಕ್ಕೆ ಚಿಂತೆ ಮಾಡಬೇಡ್ರಿ. ನೀವೆಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೂ ಸಂತೋಷವುಳ್ಳವರಾಗಿರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಅಂದರೆ ಪ್ರಿಯರೇ, ವಾಕ್ಯ ನೋಡುವ ಸಮಯದಲ್ಲಿ, ಶೋಧನೆ ಸಮಯದಲ್ಲಿ ಕಷ್ಟಗಳಿರ್ತದೆ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ನಂತರ ಮತ್ತೊಂದು ವಚನ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಅದರಲ್ಲಿ 10ನೇ ವಚನ. ಸೈತಾನನ ಸಮಾಜದವರಾಗಿದ್ದಾರೆ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಬಾಧೆಗಳಿಗೆ ಹೆದರಬೇಡ. ಸಭೆಗೆ, ಸ್ಮುರ್ನ ಸಭೆಗೆ ಹೇಳ್ತಾ ಇರುವಂಥದ್ದು ಯೇಸು ಕರ್ತನು. ನಿನಗೆ ಸಂಭವಿಸುವುದಕ್ಕಿರೋ ಬಾಧೆಗಳಿಗೆ ಹೆದರಬೇಡ. ಏನು ಬಾಧೆ? ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಗಮನಿಸ್ತೀರಾ? ಅಲ್ಲಿ ಬಾಧೆ ಬರ್ತದೆ. ಏನು ಬಾಧೆ ಬರ್ತದೆ? ನೀವು ಸೆರೆಮನೆಗೆ ಹೋಗ್ಬೇಕಾಗಿ ಬರ್ತದೆ. ಕೆಲವರು ನಿಮ್ಮಲ್ಲಿ ಸೆರೆಮನೆಗೆ ಹಾಕ್ಲಿಕ್ಕಿದ್ದಾನೆ ಸೈತಾನ. ಏನಕ್ಕಾಗಿ ಹಾಕುವಂಥದ್ದು? ನಿಮ್ಮನ್ನು ದುಷ್ಪ್ರೇರಣೆಗೆ ಒಳಪಡಿಸ್ಲಿಕ್ಕೆ. ಅಂದ್ರೆ ಅರ್ಥ, ಅಯ್ಯೋ, ಈ ಸೆರೆಮನೆ, ಈ ಯೇಸು ನಮ್ದು ಸೆರೆಮನೆ ಸಿಕ್ತಲ್ಲ ಅಂತೇಳಿ ಬೇರೆ ರೀತಿಯಲ್ಲಿ ಪ್ರೇರಣೆ ಹೊಂದ್ಕೋಬೇಕು, ಬೇರೆ ರೀತಿ ಮನಸ್ಸನ್ನು ಬದಲಾಯಿಸ್ಕೋಬೇಕು ಎಂಬುದಕ್ಕೆ ಸೈತಾನ ಏನು ಮಾಡ್ತಾನೆ? ನಿಮ್ಮನ್ನು ಸೆರೆಮನೆಗಳಿಗೆ ಹಾಕ್ತಾನೆ. ಅಂದರೆ ಬಿಟ್ಬಿಡ್ಲಿ ಅಂತ, ಮನಸ್ಸು ಚೇಂಜ್ ಮಾಡ್ಕೊಳ್ಳಿ, ನಂಬಿಕೆಯನ್ನು ಬಿಟ್ಬಿಡ್ಲಿ ಅಂತ, ದುಷ್ಪ್ರೇರಣೆ ಉಂಟಾಗಲಿ ಇವರಿಗೆ ಅಂತೇಳಿ ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ ಎಂಬುದಾಗಿ ಹೇಳೋದು ನೋಡ್ತೇವೆ. ನಂತರ 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಅದರ ಅರ್ಥ ಆಯ್ತಲ್ವೇ? ಅಂದರೆ ಸಂಕಟ ಇರ್ತದೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಶೋಧನೆಯ ಸಮಯದಲ್ಲಿ ಏನಿದೆ? ಕಷ್ಟಗಳಿದೆ, ಬಾಧೆ ಇದೆ, ಸಂಕಟವಿದೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಸಹ ಆತನು ಶೋಧಿಸಲ್ಪಟ್ಟು ಬಾಧೆಗೆ ಒಳಗಾದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಎಂದು ಶೋಧನೆ ಸಮಯದಲ್ಲಿ ಸಂಕಟಗಳಿರ್ತದೆ. ಇದು ಒಂದು ರೀತಿಯಲ್ಲಿ ಯಾವ ಕಷ್ಟ ಇಲ್ಲದೆ ಹೋಗುವಂಥ ಒಂದು ಹಾದಿ ಅಲ್ಲ. ಎಂದ ಶೋಧನೆ ಬರುವಾಗ ಕಷ್ಟಗಳಿರ್ತದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸರ್ವ ವಿಷಯದಲ್ಲಿ ಶೋಧಿಸಲ್ಪಟ್ಟನು, ಬಾಧೆಗೊಳಗಾದನು. ಅದರಿಂದ ಶೋಧಿಸಲ್ಪಡುವಂಥವರು ಕಷ್ಟಪಡುವಾಗ ಆತನು ಸಹಾಯ ಮಾಡುತ್ತಾನೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಲಿಕ್ಕೆ ಬಲ್ಲವನಾಗಿದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಂದು ವಚನ ಓದಿಕೊಳ್ಳೋಣ, ನಮ್ಮ ಎನ್ಕರೇಜ್ಮೆಂಟ್ಗಾಗಿ. ಓಕೆ, 2ನೇ ಅಧ್ಯಾಯ, ಪೇತ್ರ 2ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ, ಓಕೆ, ತಪ್ಪಿಸುವಂಥ ಕರ್ತನು ನಮಗಿದ್ದಾನೆಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರು. ಅದರಿಂದ ಶೋಧನೆ ಸಮಯದಲ್ಲಿ ಏನಿದೆ? ಬಾಧೆ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಬಾಧೆಯನ್ನು ಅನುಭವಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಸೈತಾನನು ಸಕಲ ವಿಧವಾದ ಶೋಧನೆಗಳನ್ನು ಯೇಸು ಕರ್ತನಿಗೆ ಕೊಟ್ಟನು. ನಾವು ಲೂಕನ ಸುವಾರ್ತೆಯಲ್ಲಿ ಓದಿಕೊಳ್ಳೋಣ. ನಾವು ತುಂಬ ಚಂದವಾಗಿ ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯ, ಅದರಲ್ಲಿ 13ನೇ ವಚನ. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು ಎಂಬುದಾಗಿ ನೋಡ್ತೀವಿ. ಇನ್ನೊಂದ್ಸರಿ ಬರಲ್ಲ ಅಂತಲ್ಲ ಅರ್ಥ. ಇಲ್ಲಿ ಮುಗೀತು ಎಂಬುದರ ಅರ್ಥ ಅಲ್ಲ. ಇಲ್ಲಿ ಏನು? ಸ್ವಲ್ಪ ಕಾಲ ಬಿಟ್ಬಿಟ್ಟು ಹೊಟ್ಟಂದಂತೆ, ಮತ್ತೆ ಬರ್ತಾನೆ. ಓಕೆ,
ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಎಲ್ಲ ವಿಧವಾದ ಶೋಧನೆ, ಆದರೆ 3 ಮಾತಲ್ಲಿ ಬರೆಯಲ್ಪಟ್ಟಿರೋದು. ಅಂದರೆ ಎಲ್ಲ ವಿಧವಾದ ಶೋಧನೆಯನ್ನು ಕೊಟ್ಟನು. ಆಮೇಲೆ ಆತನು ಬಿಟ್ಟು ಹೋದನು, ಸ್ವಲ್ಪ ಕಾಲ ಬಿಟ್ಟು ಹೋದನು. ಮತ್ತೆ ಯಾವಾಗ ಬರ್ತಾನೆ ಅಂತ ಗೊತ್ತುಂಟಾ? ಮತ್ತೆ ಬರಲಿಕ್ಕಿದ್ದಾನೆ. ಓಕೆ, ನಾನು ಒಂದು ಹೇಳ್ತೇನೆ ನಿಮಗೆ. ಮತ್ತೇನು ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬನ್ನಿ. 16ನೇ ಅಧ್ಯಾಯ 23ನೇ ವಚನ. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಇಲ್ಲಿ ನಮ್ಮೆಲ್ಲರಿಗೂ ಸಹ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಗೊತ್ತಿದೆ. 16ನೇ ಅಧ್ಯಾಯದಲ್ಲಿ ಯೇಸು ಕರ್ತನು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿ ಶಿಷ್ಯರ ಹತ್ರ ಒಂದು ಪ್ರಶ್ನೆ ಮಾಡ್ತಾರೆ, ಜನರು ನನ್ನ ಏನಂತಾರೆ ಅಂತ. ಆವಾಗ ಇವರೆಲ್ಲ ಶಿಷ್ಯರೆಲ್ಲ ಹೇಳ್ತಾರೆ, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನ ಅಂತಾರೆ, ಕೆಲವರು ಎಲಿಯನು ಅಂತಾರೆ, ಕೆಲವರು ಯೆರೆಮೀಯನು ಅಂತಾರೆ, ಕೆಲವರು ಪ್ರವಾದಿಗಳೊಬ್ಬನು ಅನ್ನುತ್ತಾರೆ ಅಂತ ಹೇಳ್ತಾರೆ, ರಿಪ್ಲೈ ಕೊಡ್ತಾರೆ. ನಂತರ ಯೇಸು ಕರ್ತನ ನೀವೇನಂತೀರಾ ಎಂಬುದಾಗಿ ಕೇಳ್ತಾರೆ. ಆಯಿತಾ? ಆಗ ಪೇತ್ರನು ಹೇಳುತ್ತಾನೆ, ಪೇತ್ರನು ಯಾವಾಗಲೂ ಸಹ ಎಲ್ಲದ ವಿಷಯಗಳು ಫಸ್ಟು ಮುಂದೆ, ಯಾವ ಪ್ರಶ್ನೆ ಕೇಳಿದ್ರು ಏನು ಕೇಳಿದ್ರು ತಾನು ಮುಂದೆ ಇರ್ತದಂತೆ, ಎಲ್ಲ ಸಮಯದಲ್ಲೂ ಮುಂದಾಗಿರ್ತದಂತ ಒಬ್ಬ ವ್ಯಕ್ತಿ ಪೇತ್ರನು. 17ನೇ ವಚನದಲ್ಲಿ ಓದುವಾಗ ಯೋನನ ಮಗನಾದ ಸೀಮೋನ್ ಏನು ಹೇಳ್ತಾನೆ ಅಂದರೆ 15ನೇ ವಚನದಲ್ಲಿ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟನು. ಓಕೆ, ಇಲ್ಲಿ ನೋಡಿ ಏನಂತಿದೆ, ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನಂತ ಉತ್ತರ ಕೊಟ್ಟನು. ನಾವು ಕಾಯ್ತಿದ್ದಂಥ ಕ್ರಿಸ್ತನು, ಮೆಸ್ಸಿಯನು, ನಮಗೆ ಆ ಮೆಸ್ಸಿಯನು ದೇವಕುಮಾರನು, ನೀನೇ ಆತನು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ಯಾರ ಅಂದ್ರೆ ಕರೆಕ್ಟ್ ಉತ್ತರ ಹೇಳ್ತಾನೆ. ಈ ಒಂದು ಪ್ರಕಟಣೆ ಅಥವಾ ಈ ಒಂದು ದೈವೋಕ್ತಿ, ಈ ಒಂದು ವಿಷಯ ಹೇಗೆ ಯಾರು ಕೊಟ್ಟರು ಈತನಿಗೆ? ಈ ಒಂದು ರೆವಲ್ಯೂಷನ್ ಯಾರು ಕೊಟ್ಟಂಥದ್ದು ಈತನಿಗೆ? ಯೇಸು ಕರ್ತನಿಗೆ ಹೇಳ್ತಾನೆ ಏನಂತ ಅಂದರೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವರು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ತಿಳಿಸಿದನು ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಈ ಗುಟ್ಟು ಯಾರು ನಿನಗೆ ತಿಳಿಸಿಲ್ಲ, ಇದು ಪರಲೋಕದ ತಂದೆ ನಿನಗೆ ರಿವೀಲ್ ಮಾಡಿದ್ದಾನೆ, ಈ ಗುಟ್ಟನ್ನು ಪ್ರಕಟ ಮಾಡಿದ್ದಾನೆ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಭಾಳ ಚಂದವಾದಂಥದ್ದು. ಓಕೆ, ಏನು ಹೇಳಿದನು? ನೀನು ಕ್ರಿಸ್ತನು ಅಲ್ವೇ, ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪದ ದೇವರ ಕುಮಾರನೆಂಬುದಾಗಿ ಹೇಳಿದನು. ಒಳ್ಳೆ ಸಾಕ್ಷಿ, ತಂದೆಯಾದ ದೇವರು ಆತನಿಗೆ ತಿಳಿಸಿದಂಥದ್ದು. ಆದರೆ ಅದೇ ಸಮಯದಲ್ಲಿ ಮುಂದೆ ಬರುವಾಗ ಯೇಸು ಕರ್ತನೀಗ ತನ್ನ ಮರಣದ ಕುರಿತಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, 21ನೇ ವಚನಕ್ಕೆ ಬರುವಾಗ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಗಮನಿಸ್ರಾ, ಏನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಂತೆ? ತಾನು ಯೆರೂಸಲೇಮಿಗೆ ಹೋಗುವಂಥದ್ದು, ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟ ಅನುಭವಿಸಿ ಕೊಲ್ಲಲ್ಪಡುವಂಥದ್ದು, 3ನೇ ದಿನದಲ್ಲಿ ಜೀವಿತನ ಗೆದ್ದು ಬರುವಂಥ ವಿಷಯವನ್ನ ಶಿಷ್ಯರಿಗೆ ಹಂಚಲಿಕ್ಕೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ಪ್ರಾರಂಭ ಮಾಡಿದಾಗ ಅದನ್ನು ಕೇಳಿಸ್ಕೊಂಡದ ಪೇತ್ರನು ಏನು ಹೇಳ್ತಾನೆ? ಆತನ ಕೈ ಹಿಡ್ಕೊಂಡು 22ನೇದು, ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಈಗ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ಅರ್ಥ ಆಯ್ತಾ? ಈಗ ಯೇಸು ಕರ್ತನು ಬಂದಿರುವಂಥ ಉದ್ದೇಶ ಏನು? ಎಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಡಲಿಕ್ಕಾಗಿ. ಹಾಗೆ ಕೊಟ್ಟರೆ ಮಾತ್ರವೇ ನಮಗೆ ರಕ್ಷಣೆ ಆಗುವಂಥದ್ದು, ಲೋಕಕ್ಕೆ ಬಿಡುಗಡೆ ಆಗುವಂಥದ್ದು, ಲೋಕದ ಜನರಿಗೆ ಪಾಪ ಪರಿಹಾರ ಆಗುವಂಥದ್ದು. ಅವನು ಸಾಯದೆ ಇದ್ರೆ ಪಾಪ ಪರಿಹಾರ ಆಗೋದಿಲ್ಲ, ನಾವು ಯಾರೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವೆಲ್ಲ ನರಕಕ್ಕೆ ಹೋಗ್ಬೇಕಾಗ್ತಿತ್ತು. ಈಗ ದೇವರು ನೇಮಕ ಮಾಡಿ ಕಳಿಸಿರೋದು ಏನಕ್ಕಾಗಿ ನೇಮಿಸಿರುವಂಥದ್ದು? ಯಜ್ಞದ ಕುರಿಯಾಗಿ, ಬಲಿ ಆಗಲಿಕ್ಕಾಗಿ, ಲೋಕದ ಪಾಪ ನಿವಾರಣೆ ಮಾಡಲಿಕ್ಕಾಗಿ. ಆಯ್ತಲ್ವೇ? ಈಗ ಕರ್ತನಾಂತ ಯೇಸು ಕ್ರಿಸ್ತನ ಅದನ್ನು ಹೇಳುವಾಗ ಈಗ ಪೇತ್ರನಲ್ಲಿ ಸೈತಾನ ಬಂದಿದ್ದಾನೆ. ಮೊದಲು ದೇವರು ಹೇಳಿದನು, ತಂದೆಯಾದ ದೇವರು. ಈಗ ಯಾರು ಬಂದಿದ್ದಾರೆ? ಸೈತಾನನು ಬಂದಿದ್ದಾನೆ. ಯಾರಿಗೆ?
ಅಂದರೆ ಒಬ್ಬ ವಿಶ್ವಾಸಿಯಲ್ಲಿ ಇಬ್ಬರು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಲ್ವಾ. ಈ ಕಡೆ ದೇವರು ಪ್ರೇರಣೆ ಕೊಡುವಾಗ ಸೈತಾನು ಪ್ರೇರಣೆ ಕೊಡ್ತಾನೆ. ಅದರಿಂದ ರೈಟ್ ಯಾವುದು, ಯಾವ ಪ್ರೇರಣೆ ಸರಿಯಾದದ್ದು, ದೇವರು ನಮಗೆ ಕೊಡುವಂಥ ಆಲೋಚನೆಯಲ್ಲಿ ನಾವು ಹೋಗ್ಬೇಕು ಹೊರತಾಗಿ ಸೈತಾನ್ ಕೊಡುವಂಥ ಆಲೋಚನೆಯಲ್ಲ. ಈಗ ಒಬ್ಬ ವ್ಯಕ್ತಿನೇ, ಸಿಮೋನು ಒಬ್ಬ ವ್ಯಕ್ತಿನೇ, ಆದರೆ ಇಬ್ಬರೂ ಸಹ ಇಲ್ಲಿ ಪ್ರೇರಣೆ ಕೊಡ್ತಾರೆ. ಇಬ್ಬರೂ ಸಹ ಅಂದರೆ ತಂದೆಯಾದ ದೇವರೊಂದು ಗುಟ್ಟನ್ನು ತಿಳಿಸಿಕೊಟ್ಟ ಅವನಿಗೆ. ಏನಂತ? ಯೇಸು ಬರಬೇಕಾದ ಕ್ರಿಸ್ತನಿವನೇ, ಜೀವಸ್ವರೂಪದ ದೇವರ ಕುಮಾರನು. ಇದು ಯೇಸು ಕರ್ತನ ಎಂದು ಹೇಳಿರಲಿಲ್ಲ ಅವ್ರಿಗೆ. ಆದ್ರೆ ಈ ಗುಟ್ಟನ್ನ ತಿಳಿಸಿಕೊಟ್ಟದ್ದು ಪರಲೋಕದ ತಂದೆ. ಜನರಲ್ಲೂ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ರು. ಆದರೆ ಪೇತ್ರನಿಗೆ ನಿಜವಾದಂಥ ಸತ್ಯ ಅರ್ಥವಾಗಿತ್ತು, ತಂದೆಯಾದ ದೇವರು ತಿಳಿಸಿಕೊಟ್ಟದಂಥದ್ದು. ಆಯ್ತಾ? ಈಗ ಸೈತಾನ್ ಬಂದು ಹೇಳ್ತಾ ಇದ್ದಾನ ಅವನೊಳಗಡೆ. ಏನಂತ? ಸೈತಾನ್ ಬಂದಿದ್ದಾನೆ. ಯಾರ ಜೊತೆ? ಸೀಮೋನ್ನೊಳಗಡೆ ಸೈತಾನ ಬಂದಿದ್ದಾನೆ. ಈಗ ಸೈತಾನ್ ಮಾಡ್ತಿರೋ ಕಾರ್ಯವನೀಗ, ಕರ್ತನೆ ಯೇಸುವೆ, ನಿನಗೆ ಎಂದು ಹಂಗಾಗಬಾರ್ದು, ನೀನು ಸಾಯಬಾರ್ದು, ನೀನು ಮರಣ ಹೊಂದಬಾರ್ದು, ನೀನು ದೇವರಿನ ಕಾಯಲಿ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಯಾರ್ದು ಇದು ಆಲೋಚನೆ? ಈ ಆಲೋಚನೆ ಯಾರ್ದು? ಇದೆಂದಿಗೂ ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಏನು? ಯೇಸು ಕ್ರಿಸ್ತನು ಲೋಕದ ಮಾನವರ ಪಾಪಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕೆಂಬುದು ದೇವರ ಯೋಚನೆ, ದೇವರ ಸಂಕಲ್ಪ, ಪ್ಲಾನ್ ದೇವ್ರದ್ದು ಇದು. ಆದರೆ ಈ ಪ್ಲಾನನ್ನು ಹಾಳು ಮಾಡುವಂಥ ಕೆಲಸವನ್ನು ಸೈತಾನ್ ಮಾಡ್ತಾನೆ. ಯಾರಲ್ಲೊಳಗೆ ನುಗ್ಗಿದ್ದಾನೆ? ಪೇತ್ರನೊಳಗೆ ನುಗ್ಗಿ ಮಾತಾಡೋದು ನೋಡ್ತಾನೆ. ಅದಕ್ಕೆ ಯೇಸು ಕರ್ತನ ಹೇಳೋದು, ಪೇತ್ರನ ನೋಡಿ, ಪೇತ್ರನೇ ಅಂತ ಹೇಳ್ತಿಲ್ಲ, ಸೈತಾನನೇ ಅಂತ ಸಂಬೋಧಿಸ್ತಾ ಇರುವಂಥದ್ದು. ಇದು ಪೇತ್ರನದಲ್ಲ ನಿಜವಾಗಲೂ. ಯಾವುದಿದು? ಸೈತಾನನದು. ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನನ್ನ ಕಾರ್ಯಗಳಿಗೆ ಅಡ್ಡಿಯಾಗಿದ್ದಿ. ನಾನು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ, ಆ ಕಾರ್ಯಕ್ಕೆ ನೀನು ಅಡ್ಡಿ ಮಾಡ್ತಾ ಇದ್ದೀಯಾ. ನಿನ್ನ ಒಂದು ಆಲೋಚನೆಗಳು ನನಗೆ ವಿಘ್ನವಾದಂಥದ್ದು, ನಡೆ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ಪ್ರಿಯರೇ, ಸೈತಾನನು ಉದ್ದಕ್ಕೂ ಸಹ ಹೀಗೇ ಶೋಧಿಸ್ತಾ ಬಂದನು, ಸರ್ವ ವಿಷಯಗಳಲ್ಲಿ ಶೋಧನೆ ಒಳಗಾದನೆಂಬುದಾಗಿ ಅದಕ್ಕೆ ಇಬ್ರಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಓಕೆ, ನನ್ನ ನಿಮ್ಮ ಹಾಗೆ ಕರ್ತನು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು, ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಮ್ಮ ಕರ್ತನು ಶೋಧನೆಯನ್ನು ಜಯಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವುದರ ಮುಖಾಂತರ? ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ಕರ್ತನು ಆ ಒಂದು ಕೊನೆಯ ಶೋಧನೆಯಲ್ಲಿ ಹೇಳಿದಂಥ ಮಾತೇನು? ಮತ್ತಾಯನ ಸುವಾರ್ತೆಯಲ್ಲಿ ವಾಕ್ಯದ ಜೊತೆಗೆ ಒಂದು ಮಾತನ್ನು ಹೇಳಿದರು ಅವರು. ಏನಂತ ಹೇಳಿದರು? 4ನೇ ಅಧ್ಯಾಯಕ್ಕೆ ಬರೋಣ. 4ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 10ನೇ ವಚನ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರದದೆ ಎಂದು ಹೇಳಿದನು. ಗಮನಿಸಿಲ್ಲಿ, ಅಂದರೆ ನೀನು ತೊಲಗಿ ಹೋಗು, ರೆಸಿಸ್ಟ್ ಮಾಡ್ತಾ ಇದ್ರು, ಎದುರಿಸ್ತಾ ಇದ್ರ. ನೀನು ತೊಲಗಿ ಹೋಗು. ವಾಕ್ಯದ ಜೊತೆಗೆ ಒಂದು ಮಾತು ಹೇಳ್ತಾರೆ, ಸೈತಾನ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನು ಆರಾಧಿಸಬೇಕು ಎಂಬುದಾಗಿ ಬರದದೆ ಅಂದನು. ಎದ್ದ ಪ್ರಿಯರೇ, ಸೈತಾನನನ್ನು ರೆಸಿಸ್ಟ್ ಮಾಡಿದನು, ಅಂದರೆ ತೊಲಗಿಸಿದನು, ಎದುರಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೈತಾನನ ಎದುರಿಸಿದನು ಕರ್ತನಾಂತ ಯೇಸು ಕ್ರಿಸ್ತನು. ತೊಲಗಿ ಹೋಗು ಎಂಬುದಾಗಿ ಹೇಳಿದನು. ಈ ತೊಲಗಿ ಹೋಗು ಅಂತ ಹೇಳಿದ್ರೆ ಸೈತಾನ ಓಡ್ಬಿಡ್ತಾನೆ. ಇಷ್ಟೇ ಸಾಕು. ದೇವರ ವಾಕ್ಯ ಹಿಡಿದು ತೊಲಗಿ ಹೋಗು ಅಂತಂದರೆ ಓಡ್ತಾನೆ, ಆತ ನಿಂತ್ಕೊಳ್ಳಲ್ಲ ಅವನು. ವಾಕ್ಯದಲ್ಲಿ ಸಾಕಷ್ಟು ಬರೆಯಲ್ಪಟ್ಟಿದೆ ಅದು. ಈಗ ಪೇತ್ರನಿಗೆ ಹೇಳಿದ್ದೇನೋ ಅದೇ ತಾನೆ. ಪೇತ್ರ ನೋಡಿ, ಸೈತಾನನೇ, ನಡೆ, ನನ್ನ ಮುಂದೆ ನಿಲ್ಬೇಡ, ನೀ ನನಗೆ ವಿಘ್ನವಾಗಿದ್ದೆ ಎಂಬುದಾಗಿ ಯೇಸು ಕರ್ತನು ಹೇಳಿದರು. ಓಕೆ, ಸೈತಾನನ ಹೆದರಿಸಿದರೆ ಆತನು ಓಡಿ ಹೋಗುತ್ತಾನೆ. ನಾವು ಯಾಕೋಬನ ಪತ್ರಿಕೆಯಲ್ಲಿ ನೋಡುವ ಸಮಯದಲ್ಲಿ ಅಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ, 4ನೇ 17ನೇ ವಚನ, ಯಾಕೋಬನ ಪತ್ರಿಕೆ 4ನೇ 7ನೇ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಹೆದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನು ಶಕ್ತನಾಗಿರ್ಬೋದು,
ಆತನಿಗೆಲ್ಲ ಇರ್ಬೋದು. ಆದರೆ ದೇವರ ಮಕ್ಕಳು ದೇವರ ವಾಕ್ಯನ ಹಿಡಿದು ಎದುರಿಸುವಾಗ ಓಡಿ ಹೋಗ್ತಾನೆ ಅವನು. ವಾಕ್ಯ ಹೇಳ್ತಾ ಐತೆ, ದೇವರಿಗೆ ಒಳಗಾಗಿರಿ, ದೇವರನ್ನ ಆಶ್ರಯಿಸಿಕೊಳ್ಳ್ರಿ, ಸೈತಾನನನ್ನು ಹೆದರಿಸ್ರಿ, ಆಗಲಾತನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ಸೈತಾನನನ್ನ ಎದುರಿಸುವಂಥದ್ದು ದೇವರ ಮಕ್ಕಳ ಜವಾಬ್ದಾರಿ. ಒಂದು ವೇಳೆ ಅವಳು ಸೈತಾನನೇ ಗೆಟ್ ಔಟ್ ಅಂದರೆ ಒಟ್ಟಾಗ್ತಾ ಇದ್ದ ಅವನು. ಆದ್ರೆ ಅವನ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಏನೇನು ಹೇಳ್ತಾನೆ, ಒಳ್ಳೆ ವಿಷಯ ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ಳೋಣ ಅಂತ. ಅದಲ್ವೇ, ಅವಳು ನಿಂತ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಅವನ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಳು. ಸೈತಾನನೇ ಗೆಟ್ ಔಟ್, ಹೋಗು ಅಂದ್ರೆ ಹೋಗ್ತಾ ಇದ್ದ, ನಿಂತ್ಕೊಳ್ಳಲ್ಲ ಅವನು. ದೇವ್ರ ಮಕ್ಕಳು ದೇವ್ರ ವಾಕ್ಯ ಹಿಡಿದು ಸೈತಾನ ಗೆಟ್ ಔಟ್ ಅಂತ ಹೇಳಿದ್ರೆ ಹೋಗ್ತಾನೆ. ಕೆಲವು ಸಮಯದಲ್ಲಿ ಕೆಲವು ದುಷ್ಪ್ರೇರಣೆಗಳು ಬರುವ ಸಮಯದಲ್ಲಿ ದುಷ್ಪ್ರೇರಣೆಗಳು ಬರ್ತಲ್ಲ, ಅಲ್ಲಿ ನೀವು ತಿಳ್ಕೊಳ್ಳಿ, ಯಾರು ಕೆಲಸ ಮಾಡ್ತಾರೆ, ಯಾರು ಇದನ್ನೆಲ್ಲ ಮಾಡ್ತಾ ಇರೋದು, ಪಕ್ಕದಲ್ಲಿ ನಿಂತ್ಕೊಳ್ಳೋದು ಸೈತಾನ. ಆ ಸಮಯದಲ್ಲಿ ವಾಕ್ಯದ ಆಧಾರದ ಮೇಲೆ ಸೈತಾನ ಗೆಟ್ ಔಟ್ ಅಂತೇಳಿ ಹೋಗ್ತಾನೆ. ಅನುಭವಿಸಿ ಅದನ್ನು. ಓಕೆ, ಕೆಲವು ಸಮಯಗಳಲ್ಲಿ ಒಬ್ಬ ಸಹೋದರ ಹಾಗೆ ಹೇಳ್ತಿದ್ದ, ಸೈತಾನ ತೊಲಗಿ ಹೋಗು ಅಂತೇಳಿ. ಅವನಿಗೇನಾದ್ರು ದುಷ್ಪ್ರೇರಣೆ ಉಂಟಾಗೋ ಸಮಯ ಸೈತಾನ ತೊಲಗಿ ಹೋಗೋದು. ಇದ್ಯಾಕೆ ಈಗ ಅಂತಾನೆ ಅಂತ ನಾವು ಅಲ್ವೇ. ಅರಿದ ಸೈತಾನ ತೊಲಗಿ ಹೋಗುತ್ತಾನೆ. ಸೈತಾನನ ಎಂದಿಗೂ ಸಹ ನಿಲ್ಲಕ್ಕಿಲ್ಲ. ಆಗ ಯೇಸು ಕರ್ತನ ಹೇಳಿದಾಗ ಬಿಟ್ಟುಬಿಟ್ಟು. ಅದಕ್ಕೆ ನಮಗೆ ಇಲ್ಲಿ ಹೇಳುವಂಥದ್ದು, ಸೈತಾನನ ಎದುರಿಸ್ರಿ, ಆಗ ಆತ ನಿಮ್ಮನ್ನ ಏನು ಮಾಡ್ತಾನೆ, ಓಡಿ ಹೋಗ್ತಾನೆ ಎಂಬುದಾಗಿ ಹೇಳೋದನ್ನು ನೋಡುವಂಥರು ನಾವಾಗಿದ್ದೇವೆ ಪ್ರೇರೆ. ಸೈತಾನನ್ನ ಹೆದರಿಸುವಂಥದ್ದು ಅಥವಾ ಸೈತಾನನ್ನ ಓಡಿಸುವಂಥದ್ದು ದೇವರನ್ನ ಆಧಾರ ಮಾಡಿಕೊಂಡು ದೇವರ ವಾಕ್ಯ ಹಿಡಿದುಕೊಂಡು ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಅಧಿಕಾರವಾಗಿದೆ ಪ್ರೇರೆ. ಅದರಿಂದ ಸೈತಾನ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಸಮಯದಲ್ಲಿ ನಮಗೆ ದುಷ್ಪ್ರೇರಣೆ ಮಾಡುತ್ತಾನೆ. ಅವನ ಕಥೆ ಅದೇನೆ, ಅವನೆಂದಿಗೂ ಸಹ ಸಾಕಷ್ಟು ಪ್ರೇರಣೆಗಳನ್ನ ಮಾಡ್ತಾನೆ ಹೊರತಾಗಿ, ಪ್ರೇರಣೆಗಳು ಸಾಕಷ್ಟು ಕೊಡುವಂಥದ್ದು, ದುಷ್ಪ್ರೇರಣೆಗಳನ್ನ ಕೊಡುತ್ತಾನೆ, ಕಿವಿಯಲ್ಲಿ ಊದುತ್ತಾನೆ, ಮನಸ್ಸಿನಲ್ಲಿ ಆಲೋಚನೆ ಉಂಟು ಮಾಡುತ್ತಾನೆ. ಇದೆಲ್ಲ ಅವನ ಕೆಲಸಗಳು. ಅವನೆಂದಿಗೂ ನಮ್ಮನ್ನು ಸಂಪೂರ್ಣವಾಗಿ ವಶ ಮಾಡ್ಕೊಂಡು ಎಳ್ಕೊಂಡೋಗಿ ಏನೋ ಕತೆ ಮಾಡಿಸ್ಲಿಕ್ಕಿಲ್ಲ. ಅವನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾನೆ. ತಪ್ಪನ್ನು ಮಾಡಿಸ್ಲಿಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ, ಆದರೆ ಮಾಡಲಿಕ್ಕೆ ಪ್ರೇರಣೆ ಕೊಡಲಿಕ್ಕೆ ಅವನಿಗಿದೆ ಆ ಒಂದು ಸಾಮರ್ಥ್ಯವಿದೆ, ಪ್ರೇರಣೆ ಗೊತ್ತುಂಟಲ್ಲ. ಅಂದರೆ ಕೆಲವು ಆಸೆಗಳನ್ನ ಹುಟ್ಟಿಸುವಂಥದ್ದು ಅಲ್ವೇ. ಹಿಂಗಾದ್ರೆ ಹಿಂಗಾಗ್ಬಿಡ್ತೀಯ, ಹಂಗಾಗ್ಬಿಡ್ತೀಯ, ಕೆಲವು ಆಲೋಚನೆಗಳನ್ನ ಕೊಡುವಂಥದ್ದು. ಈ ರೀತಿಯಾಗಿ ಕೆಲವೆಲ್ಲ ನಮ್ಮಲ್ಲಿ ತುಂಬ್ತಾ ಇರ್ತಾನೆ ಅಲ್ವೇ. ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ಬೋದು, ನೋಡಲಿಕ್ಕೆ ತುಂಬ ನಾವೇನೋ ಆಗ್ಬಿಡ್ತೇವೆ ಅನ್ನಿಸ್ಬೋದು. ಆ ರೀತಿಯಾದಂಥ ವಿಷಯಗಳನ್ನ ಹೇಳುತ್ತಾನೆ. ಈಗ ಅವಳೊಬ್ಬಳೇ ಇದ್ಲು, ಆದಾಮ ಇನ್ನೂ ಬಂದಿಲ್ಲ, ಅವಳೊಬ್ಬಳೇ ಇದ್ಲು ಅಲ್ವೇ. ಸೈತಾನ ಅವಳಿಗೆ ಬಲವಂತವಾಗಿ ಏನಾದ್ರು ತಿನ್ನಿಸ್ನ? ಖಂಡಿತವಾಗಲೂ ಇಲ್ಲ. ಆ ಅಧಿಕಾರವನ್ನು ದೇವರು ಅವನಿಗೆ ಕೊಟ್ಟಿರಲಿಲ್ಲ. ಬಲವಂತವಾಗಿ ಹಣ್ಣನ್ನು ಕಿತ್ತು ನೀನು ಬಾಯಿ ತೆಗೆ ಅಂತ ಬಾಯಿಗೆ ಹಾಕಲಿಲ್ಲ ಅವನು. ಹಾಗೆ ಮಾಡಿದನ? ಹಾಗೆ ಮಾಡಿಲ್ಲ. ಮಾಡಿದ್ದೇನವನು ಕೆಲವೆಲ್ಲ ಹೇಳಿದನು, ಕೆಲವೆಲ್ಲ ಸುಳ್ಳುಗಳನ್ನು ಹೇಳ್ತಾ ಬಂದನು. ಯಾವ ಹಣ್ಣು ತಿನ್ಬೇಡ ಅಂತ, ಯಾವ ಮರದಣ್ಣು ತಿನ್ಬೇಡ ಅಂತ ಹೇಳಿದ ನಿಜನ? ಅವಾಗ ಎಲ್ಲ ಮರದನ್ನು ತಿನ್ನಿರಿ, ಆದರೆ ಈ ತೋಟದ ಮರದಲ್ಲಿರ್ತಕ್ಕಂಥ ಈ ಮರದ ಫಲದ ವಿಷಯದಲ್ಲಿ ತಿನ್ನಲು ಕೊಡೋದು ಮುಟ್ಟಲು ಕೊಡೋದು ಅಂತ ಹೇಳಿದ್ಲು ಅಂತ ಹೇಳಿದ್ದಾನೆ ಅಂತ ಹೇಳಿ. ತಿಂದರೆ ಸಾಯುವಿರಿ ಅಂತ ಹೇಳಿದ್ಲು. ಆ ಸಾವನ ಬಗ್ಗೆನೂ ಅಷ್ಟು ಒಳಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ. ಅಲ್ಲಿ ಸತ್ತೇ ಹೋಗುವೆ ಅಂತಕ್ಕಂಥ ಪದ ಇದೆ, ಶೂರ್ಲಿ ಡೈ ಅಂತ. ಆದರೆ ಇವಳು ಏನಂತಲೋ ಸಾಯುವಿರಿ ಅಂದ್ರೆ ಅರ್ಥ ಏನು? ಆ ಸಾವನ ಬಗ್ಗೆನೂ ಮರಣದ ಬಗ್ಗೆನೂ ಸೀರಿಯಸ್ನೆಸ್ ಇಲ್ಲ ಅಂತ ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಳು. ನಂತರ ನೀವೇಗೂ ಸಾಯುವುದಿಲ್ಲ ಅಲ್ವ. ನೀವು ಸತ್ತೋಗ್ತೀರಿ ಅಂದರೆ ತಾನೇ ಕಷ್ಟ ಎಲ್ಲರಿಗೂ. ನಾನು ಎಂತ ಮಾತಾಡ್ಬಿಟ್ಟು ನೋಡಿ ಸತ್ತೋಗ್ತೀರಿ ಅಂತ. ನೀವು 100 ವರ್ಷ ಬದುಕಪ್ಪ ಅಂದ್ರೆ ತಾನೇ ನಿಮ್ಗೆ ಖುಷಿ ಆಗೋದು. 100 ವರ್ಷ ಬದುಕ್ತಿ ಅಂದ್ರೆ ತಾನೇ ಖುಷಿ ಆಗೋದು ನಿಮಗೆ. ಸತ್ತೋಗ್ತಿ ಅಂದ್ರೆ ತಾನೇ ಕಷ್ಟ. ಈಗ ದೇವ್ರೇನು ಹೇಳೋದು, ಸತ್ಯ ಹೋಗಿವೆ ಅಂತ ಹೇಳೋದು. ಇವನು ಹೇಳ್ತಾನೆ ನೀವು ಸಾವಿದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಂಟಿಂದಾಗ ನಿಮ್ಮ ಕಣ್ಣುಗಳು ತೆರೆಯುತ್ತವೆ, ನೀವು ದೇವರಂತೆ ಆಗ್ತೀರಾ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು, ಅದರಿಂದ ತಿನ್ಬೇಡ ಅಂತ ಹೇಳಿದ್ದಾನೆ. ನೀವು ತನ್ನಂತೆ ಆಗ್ಬಿಡ್ತೀರಿ ಅಂತ ದೇವರು ಇದನ್ನು ಮರೆ ಮಾಡಿರೋದು ನಿಮಗೆ. ನೋಡಿ ಎಂಥ ಒಂದು ಮೋಸದ ಮಾತುಗಳನ್ನ ಆಡ್ತಾ ಇದ್ದಾನೆ. ಅಂದರೆ ತನ್ನಂತೆ
ಆಗ್ಬಿಡ್ತೀರಿ, ನೀವು ದೇವರಂತೆ ಆಗ್ಬಿಡ್ತೀರಿ ಅಂತ ದೇವ್ರೇನು ಮಾಡಿದಾನೆ, ಇದನ್ನು ತಿನ್ಬೇಡಿ ಅಂತ ಹೇಳಿದ್ದಾನೆ. ಈ ಸೀಕ್ರೆಟ್ ನಿಮಗೆ ಗೊತ್ತಿಲ್ಲ. ಇದು ದೇವರು ಹೇಳಿರುವಂಥ ವಿಷಯ. ಯಾಕಂದರೆ ಅವನಂತೆ ಆಗಬಾರ್ದು ನೀವಂತ, ಅದಕ್ಕೆ ತಿನ್ಬೇಡಿ ಅಂತ ಹೇಳಿರುವಂಥದ್ದು. ಏನಾಗ್ಬೋದು ಈಗ? ಎಂಥ ಮೋಸ ದೇವ್ರದು. ತನ್ನಂತೆ ಆಗ್ಬಿಡ್ತೀವಿ ಅಂತ ಹೆಣ್ಣು ತಿನ್ಬೇಡಿ ಅಂತ ಹೇಳಿದಾನೆ ಅಲ್ವಾ? ಈ ರೀತಿಯಾಗಿ ಸೈತಾನ ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಅದರಿಂದ ಏನಾಯಿತು? ಆಕೆ ಕಣ್ಣೆತ್ತಿ ನೋಡಿದಳು. ನೋಡ್ಲಿಕ್ಕೆ ಚೆನ್ನಾಗಿತ್ತು. ಹಂಗೆ ಇತ್ತು ತಾನೆ ದೇವ್ರ ವಾಕ್ಯದಲ್ಲಿ. ಕಣ್ಣೆತ್ತಿ ನೋಡಿದಳು, ಉತ್ತಮವಾಗಿ ತಿನ್ನಲಿಕ್ಕೆ, ಜ್ಞಾನೋದಯಕ್ಕೆ ಅಪೇಕ್ಷೆ ತಕ್ಕದ್ದಾಗಿತ್ತು. ತೆಗೆದುಕೊಂಡು ತಿಂದಳು, ತನ್ನ ಗಂಡನಿಗೆ ಕೊಟ್ಟಳು. ಸೈತಾನನು ಪ್ರೇರಣೆ ಕೊಟ್ಟನಷ್ಟೇನೆ. ಅವಳು ಸೈತಾನನ್ನು ತಿನ್ನಿಸ್ನು ಅಂತ ಹೇಳಿಲ್ಲ, ನನ್ನ ವಂಚನೆ ಮಾಡೋದು ಅಂತ ಹೇಳಲ್ಲ ಅಲ್ವ ದೇವರಿಗೆ. ಏನು ಹೇಳಲು? ಸೈತಾನ ನನ್ನ ಬಾಯಿ ತೆರೆದು ಕಿತ್ತಿ ಹಾಕ್ಬಿಟ್ಟ ಅಂತ ಹೇಳಲ್ಲ, ಇಲ್ಲ, ವಂಚನೆ ಮಾಡಿದ್ರು ಅಂತ ಹೇಳಲು, ಮೋಸ ಮಾಡ್ಬಿಟ್ನು ಅಂತ ಹೇಳಲು. ಅದೇ ಕೆಲಸ ಸೈತಾನ ಮಾಡುವಂಥದ್ದು. ಅದರಿಂದ ಪ್ರಿಯರೇ, ಸೈತಾನ ಯಾವಾಗಲೂ ಪ್ರೇರಣೆ ಕೊಡ್ತಾನಷ್ಟೇ ಹೊರತಾಗಿ ಎಂದಿಗೂ ಸಹ ನಮ್ಮನ್ನು ಆತನು ಹಿಡಿದು ಎಳ್ಕೊಂಡೋಗಿ ಆ ಕೆಲಸವನ್ನು ಮಾಡಿಸುವಂಥವನು ಅಲ್ಲವೇ ಅಲ್ಲ. ಯೋಬನಿಗೂ ಅಷ್ಟೇ. ಯೋಬನಿಗೆ ಕೆಲವು ಅವನ ಆಸ್ತಿ ಗೀಸ್ತಿ ಎಲ್ಲವನ್ನು ಹಾಳು ಮಾಡಿದನು, ಅವನ ಆರೋಗ್ಯನ ಹಾಳು ಮಾಡಿದನು. ಆದರೆ ಯೋಬನ ಕೈಯಿಂದ ಪಾಪ ಮಾಡಿಸ್ಲಿಕ್ಕೆ ಸೈತಾನಿಗೆ ಸಾಧ್ಯವಾಗಲಿಲ್ಲ. ಯೋಬನ ಕೈಯಿಂದ ಪಾಪ ಮಾಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯೋಬನ ಎಷ್ಟೇ ಹೋದರೂ ಸಹ ಪಾಪ ಮಾತ್ರ ಮಾಡಲಿಲ್ಲ. ಅವನ ಪಾಪದ ಮಾತೊಂದು ಬಾಯಲ್ಲಿ ಬರಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಪ್ರಿಯರೇ, ಸೈತಾನನು ಏನು ದೇವರ ಅಪ್ಪಣೆ ಕೊಟ್ಟಿದ್ದಾನೋ ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಅದರಿಂದ ಸೈತಾನನು ಅನೇಕ ಪ್ರೇರಣೆಗಳನ್ನು ಕೊಡಬಹುದು. ಓಕೆ, ಒಂದು ವೇಳೆ ಪ್ರೇರಣೆಗಳು ಎಂಬುದಾಗಿ ಹೇಳುವಾಗ ಒಂದೆರಡು ವಚನ ಹೇಳ್ತೇನೆ ನಿಮಗೆ. ತಿಮೋಥೆಯನ ಪತ್ರಿಕೆ 6ನೇ ಅಧ್ಯಾಯ ಅದರಲ್ಲಿ 9ನೇ ವಚನ ಓದೋಣ. ಅಲ್ಲಿ ನೋಡಿ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಅರ್ಥ ಆಯ್ತಾ? ಇದು ದುಷ್ಪ್ರೇರಣೆ, ದೇವರು ಕೊಡುವಂಥ ಪ್ರೇರಣೆ ಅಲ್ಲ. ಇದು ದುಷ್ಪ್ರೇರಣೆ, ಕೆಟ್ಟ ಪ್ರೇರಣೆ. ಏನಿದು? ಐಶ್ವರ್ಯವಂತರಾಗಬೇಕಂತ ಮನಸ್ಸು ಮಾಡುವಂಥದ್ದು. ಇದು ದೇವರದಲ್ಲ, ಇದು ಸೈತಾನದು. ಯಾವಾಗಲೂ ದೇವರು ಹೇಳೋದೇನು? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಅಲ್ವಾ? ಯೇಸು ಕರ್ತನ ಟೀಚಿಂಗ್ ಏನು? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ, ಅದು ನುಸಿ ಹಿಡಿದು ಕಿಲುಬೊತ್ತಿ ಕೆಟ್ಟು ಹೋಗ್ತದೆ, ಕಳ್ಳರು ಕಣ್ಣ ಕೊರಿತಾರೆ ಅಂತೆಲ್ಲ ಯೇಸು ಕರ್ತನ ಹೇಳಿರುವಂಥದ್ದು. ಇಲ್ಲಿ ಆಗಿದ್ರೆ ಈ ದುಷ್ಪ್ರೇರಣೆ ಯಾರ್ದು? ಸೈತಾನದು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವಂಥವರು ದುಷ್ಪ್ರೇರಣೆ ಎಂಬ ಹುರುಳಿನಲ್ಲಿ ಸಿಕ್ಕಿಕೊಳ್ತಾರೆ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಅಂದರೆ ದುಷ್ಪ್ರೇರಣೆ ಅಂದರೆ ಯಾವುದು? ಐಶ್ವರ್ಯವಂತರಾಗಬೇಕೆಂಬತಕ್ಕಂಥದ್ದು. ಇದು ಸೈತಾನನು ಉಂಟು ಮಾಡತಕ್ಕಂಥ ಪ್ರೇರಣೆ. ಅದರಿಂದ ದೇವ ಮಕ್ಕಳೇ, ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವಿರಬೇಕು. ಸೈತಾನನು ನಮಗೆ ಅದನ್ನು ತೋರಿಸ್ತಾನೆ, ಐಶ್ವರ್ಯವಂತನಾಗು, ಈಗ ಸಂಪಾದನೆ ಮಾಡು, ಹಾಗೆ ಸಂಪಾದನೆ ಮಾಡು, ಇಷ್ಟು ದುಡ್ಡು ಸಂಪಾದನೆ ಮಾಡು ಎಂಬುದಾಗೆಲ್ಲ ಸೈತಾನನು ಪ್ರೇರೇಪಣೆ ಕೊಡ್ತಾ ಇರ್ತಾನೆ. ಒಂದು ವೇಳೆ ಆ ಪ್ರೇರಣೆಗೆ ಒಳ ಬಿದ್ದರೆ ಅಲ್ಲಿ ಒಂದು ಹುರುಳಂಥದ್ದು ಬಲೆಯಲ್ಲಿ ಸಿಹಾಕೊಂಡಾಗಿದೆ. ಆಗ ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತದೆ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಅದರಿಂದ ಯಾರೂ ಸಹ ಈ ಪ್ರೇರಣೆ ಬಂದರೆ ಗೆಟ್ ಔಟ್ ಸೈತಾನ್ ಅಂತೇಳಿ, ಸೈತಾನನೇ ತೊಲಗಿ ಹೋಗು, ನಾನು ಈ ಲೋಕದವನಲ್ಲ ಅಂತೇಳಿ, ನನಗಲ್ಲಿದೆ ಇಲ್ಲಲ್ಲ, ನನ್ನ ಕರ್ತನು ಸ್ವರ್ಗದಲ್ಲಿ ಹೋಗಿಯಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ, ನೀನು ಇಲ್ಲಿ ಹೇಳ್ತಾ ಇದೆಯಾ ನಂದು ಇಲ್ಲಲ್ಲ, ನನ್ನ ಲೋಕ ಇದಲ್ಲ, ನನ್ನ ಕರ್ತ ನನ್ನ ಅಲ್ಲಿಗಾಗಿ ಕರೆದಿರುವಂಥದ್ದು ಎಂಬುದಾಗಿ ಹೇಳ್ರಿ. ರೈತ ಸೈತಾನನು ಇಲ್ಲೇ ನಿಮಗೆ ಇಲ್ಲೇ ಇರಿ ಅಂತ ದುಷ್ಪ್ರೇರಣೆ, ಐಶ್ವರ್ಯವಂತಲಾಗಿ ಪ್ರೇರಣೆ ಕೊಡುವಂಥದ್ದು. ನಂತರ ಇನ್ನೊಂದೆರಡು ವಚನ ಓದ್ತೇನೆ. ಕುಟುಂಬದ ವಿಷಯದಲ್ಲಿ, ಗಂಡ ಹೆಂಡತಿರ ಮಧ್ಯದಲ್ಲಿ ಕುಟುಂಬದ ವಿಷಯದಲ್ಲಿ ಬರುವಾಗ 1 ಕೊರಿಂಥ 7:6 ವಚನ ಓದಿಕೊಳ್ಳೋಣ. 1 ಕೊರಿಂಥ 7:6 ವಚನ.
5ರಿಂದ ಓದ್ತಾ ಬರೋಣ. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮಹಿಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ಗಮನಿಸ್ತಾರಲ್ಲಿ, ಸೈತಾನನು ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ದಾಂಪತ್ಯ ಜೀವನವನ್ನು ಬಿಟ್ಟು ಹಗಲಿರಬಾರದು. ಒಂದು ವೇಳೆ ನಿಮಗೆ ದಮೆ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ ತಿಳ್ಕೊಂಡು ಬೇರೆ ಪ್ರೇರಣೆ ಕೊಡುತ್ತಾನೆ. ಅದರಿಂದ ದಂಪತಿಗಳು ಹಗಲಿರಬಾರದು ಅಂತ ಹೇಳುವಂಥದ್ದು. ಒಂದು ವೇಳೆ ನೀವು ಹಗಲ್ತಾ ಹೋದ್ರೆ ಸೈತಾನ ಏನು ಮಾಡ್ತಾನೆ, ಬೇರೆ ರೀತಿಯ ಆಲೋಚನೆ ನಿಮಗೆ ಕೊಟ್ಟು ನಿಮ್ಮನ್ನ ಪಾಪದಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನೀವು ಕೂಡ್ಕೊಳ್ರಿ ಅಂತ ಹೇಳ್ತಾ ಇರೋಂಥದ್ದು. ಎಂದ ಪ್ರಿಯರೇ, ಸೈತಾನ ಮಾಡುವಂಥ ಕೆಲಸ, ಇಂಥ ಕುಟುಂಬ ಹೊಡಿಲಿಕ್ಕೆ ಇಂಥ ಕೆಲಸಗಳನ್ನು ಮಾಡುತ್ತಾನೆ. ಅದರಿಂದ ಪೌಲನಲ್ಲಿ ಬರೆಯುವಾಗ ಹೇಳ್ತಾನೆ, ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ಹಾಗಾದರೆ ಸೈತಾನ ಏನು ಮಾಡ್ತಾನೆ, ಯಾವಾಗಲೂ ದುಷ್ಪ್ರೇರಣೆ ಕೊಡುತ್ತಾನೆ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರೇರಣೆ. ನಂತರ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ ಮತ್ತೊಂದು ಅಲ್ಲಿ ನಮಗೆ ಒಂದು ವಚನ ಬರೆಯಲ್ಪಟ್ಟಿದೆ ಪ್ರೇರಣೆ ಕುರಿತಾಗಿ. 6ನೇ ಅಧ್ಯಾಯ 1ನೇ ವಚನ ಗಲಾತ್ಯದಲ್ಲಿ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮದಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವನೆ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ಯಾವನೊಬ್ಬ ಡ್ರಂಕರ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಕುಡಿಯುವಂಥ ವ್ಯಕ್ತಿಯನ್ನ ಕುಡಿತಾ ಇದ್ದ ವಿಶ್ವಾಸಿ, ಅವನು ತಿದ್ಲಿಕ್ಕೆ ಹೋಗಿ ನೀನು ಸಹ ಅವನ ಪ್ರೇರಣೆಗೆ ಒಳಗಾಗಿ ಮತ್ತೆ ನೀನು ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ಅಂತ ಅರ್ಥ ಆಯ್ತಲ್ವೇ? ಅವನು ತಿದ್ದಕ್ಕೆ ಹೋಗಿ ತಿದ್ದು ಸರಿ, ಆದರೆ ಒಂದು ವೇಳೆ ನಿನಗೂ ಆ ಪ್ರೇರಣೆ ಬಂದ್ಬಿಟ್ಟದು, ದುಷ್ಪ್ರೇರಣೆಗೆ ಒಳಗದಂತೆ ಎಚ್ಚರಿಕೆ ಆಗಿರು. ಇನ್ನೊಬ್ಬ ಯಾವುದೋ ಒಂದು ಹುಡುಗಿ ಲವ್ ಮಾಡೋದಲ್ಲಿ ಬಿದ್ದೋಗಿರ್ತಾನೆ ಅಂತ ಇಟ್ಕೊಳ್ಳಲ್ವಾ, ನೀನು ಅವನು ತಿದ್ದಕ್ಕೆ ಹೋಗಿ ನೀನು ಇನ್ನೊಂದು ಕಡೆ ಬಿದ್ದೋಗ್ತೀಯ, ಎಚ್ಚರಿಕೆ ಆಗಿರು. ಹೀಗೆ ಆದ ಅರ್ಥ. ನೀನು ಅವನು ತಿದ್ದು ಸರಿ, ಅವನು ಸರಿದಾರಿ ತಕೊಂಡ್ ಬಾ, ಆದರೆ ಎಚ್ಚರಿಕೆ ಆಗಿರಬೇಕು. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದೆ. ಕೆಲವು ಸಮಯದಲ್ಲಿ ತಿದ್ದಲಿಕ್ಕೆ ಹೋಗದಂತೆ ನಿನ್ನನ್ನು ಸಹ ಸೈತಾನನು ಕೆಲವು ಸಮಯ ದುಷ್ಪ್ರೇರಣೆಗೆ ಒಳಪಡಿಸಲಿಕ್ಕೆ ಸಾಧ್ಯತೆಗಳುಂಟು ಅಂತ. ಅದರಿಂದ ಪ್ರೇರೆ, ಸೈತಾನನು ಯಾವಾಗಲೂ ದುಷ್ಪ್ರೇರಣೆ ಮಾಡುವಂಥವನು ಆಗಿದ್ದಾನೆ. ಯಾವಾಗಲೂ ಸೈತಾನನು ದೇವರಿಗೆ ವಿರುದ್ಧವಾಗಿ, ಪವಿತ್ರ ಜೀವನಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥವನು ಆಗಿದ್ದಾನೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಎಲ್ಲ ಶೋಧನೆ ಉಂಟಾದರೆ ಏನು ಮಾಡಿದ್ರು, ಜಯಿಸಿದರು ಎಂಬುದಾಗಿ ನೋಡ್ತೇವೆ ಅಲ್ವೇ? ಪ್ರೇರಣೆಗಳು, ಈ ಕಲ್ಲುಗಳ ರೊಟ್ಟಿಯನ್ನಾಗಿ ಮಾಡ್ತೀನಿ ನಾವು ಅಲ್ವೇ? ಹೇಳ್ತಾ ಇದ್ದೀನಿ ಅಷ್ಟೇ, ತಿನ್ನಿಸ್ಲಿಕ್ಕಾಗಲಿಲ್ಲ ಆಯ್ತಲ್ವೇ? ಶಿಖರದ ಮೇಲೆ ನಿಲ್ಲಿಸನು, ತಳ್ಳಿಕ್ಕಾಗಲಿಲ್ಲ, ಕೆಳಗಡೆ ಬೀಳು ಅಂತ ಹೇಳದ್ದು ಅರ್ಥ ಆಯ್ತಲ್ವೇ? ತಳ್ಳಿಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಬೀಳು ಅಂತ ಹೇಳಿದನು. ಈಗ ಬೀಳಬೇಕು ತೀರ್ಮಾನ ಮಾಡಬೇಕಾದ ಯಾರು? ಯೇಸು ಕರ್ತನು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಸಹಿತ ಊದುತ್ತಾನೆ, ಆದರೆ ತೀರ್ಮಾನ ನಾವು ಮಾಡಬೇಕು. ನಾನು ಇದನ್ನು ಅನುಸರಿಸಬೇಕೋ ಬೇಡವಾ ಅಂತಂಗ ತೀರ್ಮಾನ ನಮಗೆ ಇರುವಂಥದ್ದು. ಅದರಿಂದ ಪ್ರಿಯರೇ, ತೀರ್ಮಾನ ಮಾಡಿಕೊಂಡು ಹೋಗೋದು ಮುಖ್ಯವಾದಂಥದ್ದು. ನಿನಗೆ ಅಡ್ಡು ಬೀಳು, ನಾನು ಇದು ಕೊಡ್ತೇನೆ ಎಂಬುದಾಗಿ ಹೇಳಿದನು. ಆದರೆ ಎಳ್ಕೊಂಡು ಬಂದು ಕಾಲು ಮುಂದೆ ಬೀಳಿಸ್ಕೊಳ್ಳಿಲ್ಲ ಯೇಸು ಕರ್ತನನ್ನ ಅಲ್ವೇ? ಆ ಅಧಿಕಾರ ಕೊಟ್ಟಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮನ್ನು ಯಾರನ್ನು ಎಳೆದು ಬೀಳ್ರಿ ಅಡ್ಡ ಅಂತ ಹೇಳೋದಿಲ್ಲ ಆತನು, ತಾನು ಬೀಳಿಸ್ಕೊಳ್ಳೋದಿಲ್ಲ. ಆದರೆ ಪ್ರೇರಣೆಗಳನ್ನು ಕೊಡುತ್ತಾನೆ, ದುಷ್ಪ್ರೇರಣೆಯನ್ನು ಆತನು ಉಂಟು ಮಾಡುತ್ತಾನೆ. ಕೆಲವು ಸಮಯಗಳಲ್ಲಿ ನಾನು ಹೇಳೋದಲ್ಲ, ಸೆರೆಮನೆಗಳಿಗೆ ಹಾಕ್ಬೋದು. ಏನಕ್ಕೋಸ್ಕರ? ದುಷ್ಪ್ರೇರಣೆ ಉಂಟಾಗಲಿ ಅಂತ. ಏನು? ದೇವರು ಬಿಟ್ಬಿಡ್ಲಿ, ಇದ್ಯಾಕೆ ಹಿಂಸೆ ಅಂತ ಬಿಟ್ಬಿಡ್ಲಿ ಅಂತ. ಓಕೆ, ಈ ರೀತಿಯಾದಂಥ ರೀತಿಯಲ್ಲಿ ದುಷ್ಪ್ರೇರಣೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರಲಿಕ್ಕಿದೆ ಪ್ರೇರೆ. ಸೈತಾನನು ಈ ರೀತಿಯಾಗಿ ದುಷ್ಪ್ರೇರಣೆ ಮಾಡುವಾಗ ನಾವು ಭಾಳ ಎಚ್ಚರಿಕೆಯಾಗಿ ಹೋಗೋದು ಮುಖ್ಯವಾದಂಥದ್ದು. ಓಕೆ, ನಾವು ಎಫೆಸದಲ್ಲಿ 5ನೇ ಅಧ್ಯಾಯದಲ್ಲಿ, ಎಫೆಸ ಬರೆದ ಪತ್ರಿಕೆ 5ನೇ 8ನೇ ವರ್ಷದಲ್ಲಿ ನಾವು ನೋಡ್ತೇವೆ. ನಾವು
ಅಸಲ್ಟ್ ಆಗಿರಬಾರ್ದು. ಕ್ರಿಸ್ತಿಯ ಜೀವನ ಅಸಲ್ಟ್ ಲೈಫ್ ಅಲ್ಲ. ಓಕೆ, ಎಚ್ಚರಿಕೆ ಆದಂಥ ಒಂದು ಜೀವನ ಎಂಬುದನ್ನು ನೋಡ್ತೇವೆ. ಯಾಕೆಂದರೆ ನಮಗೆ ವಿರೋಧಿಗಳು ಸಾಕಷ್ಟು ಇದ್ದಾರಲ್ಲ, ಅದರಿಂದ ಓಕೆ ನಾವು ಎಚ್ಚರಿಕೆಯಾಗಿ ಹೋಗಬೇಕೆಂಬುದನ್ನು ನೋಡ್ತೇವೆ. ಅದರಲ್ಲಿ ದೊಡ್ಡ ವೈರಿ ನಮ್ಮ ಸೈತಾನನ ಎಂಬುದಾಗಿ ನೋಡ್ತೇವೆ. ಆ ಸೈತಾನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟದ್ದು. ನಾನು ಎಫೆಸ್ ಅಲ್ಲ, ಪೇತ್ರ, ಮೊದಲನೇ ಪೇತ್ರ 5:8 ವಚನ. ಮೊದಲನೇ ಪೇತ್ರ 5:8 ವಚನ. ನಿಮ್ಮ ವಿರೋಧಿಯಾಗಿರೋ ಸೈತಾನನು ಅಂತಿದೆ ಅಲ್ವಾ. 8ನೇ ವಚನ ಓದಿಕೊಳ್ಳೋಣ. ಫಸ್ಟ್ ಮೊದಲನೇದಾಗಿ ಹೇಳ್ತದೆ ಏನಂತ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. 2 ಪದ ಪರವಾಗಿ ನೋಡಿ. ಸ್ವಸ್ಥ ಚಿತ್ತರಾಗಿರಿ, ಆರೋಗ್ಯವಾದ ಮನಸ್ಸು ಉಳ್ಳವರಾಗಿರಿ, ಎಚ್ಚರವಾಗಿರಿ. ಅಲರ್ಟ್ ಅಂತ, ಕೇರ್ಫುಲ್ ಆಗಿರ್ಬೇಕಂತ. ಎಚ್ಚರವಾಗಿರಿ. ಯಾಕೆ? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಗಮನಿಸಿ ಪ್ರಿಯರೇ, ಇವನ್ ಕೆಲಸ ತಿರುಗ್ತಾ ಇದ್ದಾನೆ. ನಿಮ್ಮ ಪಕ್ಕದಲ್ಲೂ ಬಂದಿರ್ಬೋದು, ಹೇಳಕ್ಕಾಗಲ್ಲ. ತಲೆಗೆ ದೇವರಾಗ ಕೇಳ್ತಾ ಇದ್ರಲ್ಲ, ಇನ್ನೇನೇನು ಕೊಡ್ತಾ ಇದ್ದಾನೋ ಗೊತ್ತಿಲ್ಲ ಪ್ರೇರಣೆಗಳನ್ನ. ಹೇಳಲಿಕ್ಕಾಗಲ್ಲ, ಕಣ್ಣು ಕಾಣ್ತಿಲ್ವಲ್ಲ ಅವನು. ನನ್ನ ಪಕ್ಕದಲ್ಲೂ ಬಂದು ಏನಾರು ಹೇಳ್ತಾ ಇರ್ಬೋದು. ಹೇಳಲಿಕ್ಕ ಸೈತಾನ ಎಲ್ಲರೂ ಇರುವಂತವನಾಗಿದ್ದಾನೆ. ಅವನು ಏನು ಮಾಡ್ತಾನೆ? ಅವನು ಪ್ರೇರಣೆ ಕೊಡುವಂಥವನೇ. ನನ್ನ ಬಗ್ಗೆ ಮಾತಾಡ್ತಾರೆ, ಇರಿ ಏನಾದ್ರು ಮಾಡೋಣ ಅಂತ ಬಂದಿರ್ತಾನೆ ಅವನು. ಈ ಸ್ಯಾಮ್ಸನ್ ಏನೋ ನನ್ನ ಬಗ್ಗೆನೇ ಹೇಳ್ತಾನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ಪ್ರೇರಣೆ ಕೊಡಲಿಕ್ಕೆ ಆತನು ಟ್ರೈ ಮಾಡ್ತಾ ಇರ್ತಾನೆ. ಅದರಿಂದ ಪ್ರಿಯರೇ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ವಾಕ್ಯದಲ್ಲಿ ತುಂಬ ಚಂದವಾಗಿ ಬರೆಯಲ್ಪಡೋದ್ರಿಂದ ನಾವೇನಾಗಿರಬೇಕು? ಸ್ವಸ್ಥ ಚಿತ್ತರಾಗಿರಬೇಕು, ಎಚ್ಚರವಾಗಿರಬೇಕು. ಒಬ್ಬ ಸೇವಕರು ಹೇಳ್ತಿರೋ, ನೀವು ಕೂಟ ಪ್ರಾರಂಭ ಮಾಡ್ತೀರಲ್ಲ, ಆ ಕೂಟ ಪ್ರಾರಂಭವಾಗಿ ವಿಶ್ವಾಸಿಗಳು ತಡವಾಗಿ ಬಂದ್ರೂ ಸೈತಾನ ತಡವಾಗಿ ಬರಲ್ವಂತೆ ಕೂಟಕ್ಕೆ. ಗೊತ್ತಾ? ನನಗೆ ಅವ್ರ ಸೇವಕರು ಹೇಳೋ ಒಂದು ಮಾತು ಕೇಳಿ ಸತ್ಯ ಅನ್ನಿಸ್ತು. ಯಾಕಂದರೆ ಅವನು ತುಂಬ ಟೈಮ್ ಸೆನ್ಸ್ ಇದೆ ಅಂತ ಅವನಿಗೆ. ವಿಶ್ವಾಸಿಗಳು ಬರೋಕ್ಕಿಂತ ಮುಂಚೆ ತಾನೇ ಫಸ್ಟ್ ಬರ್ತಾನಂತೆ ಸಭೆ ಒಳಗಡೆ, ಅಂದರೆ ಬಿಲ್ಡಿಂಗ್ ಒಳಗಡೆ. ಆಮೇಲೆ ತಡವಾಗಿ ನೀವು ಬನ್ನಿ ಬೇಕಾ ತಡವಾಗಿ ವಿಶ್ವಾಸಿಗಳು ಅಂತ ತಡ ಮಾಡಿಸುವಂತವನಾಗಿರ್ತಾನೆ. ನಂತರ ಆಮೇಲೆ ಎಲ್ಲ ಮುಗಿದು ಹೋದ್ಮೇಲೆ ಲಾಸ್ಟಲ್ಲಿ ಫೈನಲ್ ಆಗಿ ಹೋಗೋದಂತ ಅವನು. ಪ್ರೇರೆ ಆ ರೀತಿ ಅಲರ್ಟ್ ಹಾಕಿದ್ದಾನೆ ಅವನು. ನಾವು ಇನ್ನೆಷ್ಟು ಅಲರ್ಟ್ ಆಗಿರ್ಬೇಕೆಂಬುದನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಯಾಕೆ? ನಮ್ಮ ವಿರೋಧಿಯ ಸೈತಾನನು ಯೇಸು ಕರ್ತನನ್ನು ಬಿಡಲಿಲ್ಲ, ನನ್ನನ್ನು ನಿಮ್ಮನ್ನು ಸಹ ಬಿಡಲಿಕ್ಕಿಲ್ಲ. ಶೋಧನೆ ಅಂತೂ ಖಂಡಿತವಾಗಿ ಬರುತ್ತದೆ. ಶೋಧನೆಗೆ ಒಳಗಾಗಬಾರದು ಎಂಬತಕ್ಕಂಥ ಒಂದು ದೃಢ ನಿರ್ಧಾರ ನಮಗಿರಲಿ. ಓಕೆ, ಶೋಧನೆ ಬರಲಿ, ತೊಂದರೆ ಇಲ್ಲ, ಅನುಭವಿಸೋಣ ಕಷ್ಟಗಳನ್ನು. ಆದರೆ ಒಂದೇನಂತಂದರೆ ಆ ಶೋಧನೆಗೆ ಒಳಗಾಗಬಾರದು. ಒಳಗಾಗೋದಂದ್ರೆ ಅರ್ಥ ಏನು? ನಮ್ಮನ್ನು ಪಾಪಕ್ಕೆ ಬೀಳಿಸ್ಲಿಕ್ಕೆ ಕೊಡುವಂಥ ಪ್ರೇರಣೆಗಳಿಗೆ ವಿಧೇಯರಾಗಿ ಪಾಪ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಕರ್ತನ ಏನು ಮಾಡಿಲ್ಲ, ಸರ್ವ ವಿಷಯಗಳಲ್ಲಿ ಶೋಧನೆಗೆ ನಮ್ಮ ಹಾಗೆ ಗುರಿ ಆದನು, ಪಾಪ ಮಾತ್ರ ಮಾಡಲಿಲ್ಲ. ಅದೇ ನಮ್ಮ ಜಯ. ಶೋಧನೆ ಜಯಿಸ್ತಾನ ಅರ್ಥ ಏನೋ? ಪಾಪ ಮಾಡದೆ ಇರುವಂಥದ್ದೇ ಶೋಧನೆಯನ್ನು ಜಯಿಸುವಂಥದ್ದು. ಓಕೆ, ಹೇಗೆ ನಾವು ಶೋಧನೆ ಜಯಿಸ್ಬೋದು ಎಂಬುದನ್ನು ನಾಳೆ ದೇವ್ರ ಚಿತ್ತವಾದರೆ ನಾವು ಕೆಲವು ವಿಷಯಗಳನ್ನ ಓದಿ ಮುಂದೆ ನಾವು ಹೋಗೋಣ. ಕರ್ತನ ವಾಕ್ಯದ ಮುಖಾಂತರ ಮಹಿಮೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ.